ಹಾಯ್ ಗೈಸ್, ಕೊಮರ್ರಾಜು ಲಂಕಾ ಅನ್ನುವ ಹಳ್ಳಿ. ಒಂದಿನ ಯಾರೋ ಸ್ಟ್ರೇಂಜರ್ ಕಾರಲ್ಲಿ ಬಂದು ಆಕ್ಸಿಡೆಂಟ್ ಆಗಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾಗ ಎರಡು ಕುಟುಂಬದವರು ಸೇರಿ ಆಕ್ಸಿಡೆಂಟ್ ಆಗಿದ್ದ ವ್ಯಕ್ತಿಗೆ ಫಸ್ಟ್ ಏಡ್ ಮಾಡ್ತಾರೆ. ಆದ್ರೆ ನೆಕ್ಸ್ಟ್ ಡೇನೆ ಆಕ್ಸಿಡೆಂಟ್ ಆಗಿದ್ದ ವ್ಯಕ್ತಿನ ಆ ಎರಡು ಕುಟುಂಬದಲ್ಲಿ ಯಾರೋ ಒಬ್ರು ಕೊಲೆ ಮಾಡಿರ್ತಾರೆ. ಹಾಗಾದ್ರೆ ಕೊಲೆ ಮಾಡಿದ್ದು ಯಾರು? ಒಬ್ಬ ಸ್ಟ್ರೇಂಜರ್ ನ ಕೊಲ್ಲೋ ಅವಶ್ಯಕತೆ ಏನಿತ್ತು? ಕ್ಲೈಮ್ಯಾಕ್ಸ್ ನಲ್ಲಿ ಆ ಕಿಲ್ಲರ್ ಸಿಗ್ತಾನ ಅನ್ನೋ ಕಥೆನ ಶಾಕಿಂಗ್ ಟ್ವಿಸ್ಟ್ ಗಳೊಂದಿಗೆ ಹೇಳಿರ್ತಾರೆ. ಈ ಸೀರೀಸ್ ನ ಹೆಸರು ಗಾಲಿವಾನ. 2022ರಲ್ಲಿ ತೆರೆ ಕಂಡಿದ್ದ ತೆಲುಗು ಮಿಸ್ಟ್ರಿ ಥ್ರಿಲ್ಲರ್ ವೆಬ್ ಸೀರೀಸ್. ಸ್ಟಾರ್ಟಿಂಗ್ ನಲ್ಲಿ ಅಜಯ್ ಗೀತಾ ಅನ್ನುವ ಲವರ್ಸ್ ನ ತೋರಿಸ್ತಾರೆ. ಇವರಿಬ್ರು ಸ್ಕೂಲ್ ಡೇಸ್ ಇಂದನೂ ಲವರ್ಸ್. ಕೊನೆಗೊಂದಿನ ಇಬ್ರು ಮದ್ವೆನೂ ಆಗ್ತಾರೆ. ಆಕ್ಚುಲಿ ಇದು ರೆಕಾರ್ಡೆಡ್ ವಿಡಿಯೋ. ಮದ್ವೆ ಸಂದರ್ಭದಲ್ಲಿ ಹಾಗೇನೆ ಅವರಿಬ್ರು ಲವ್ ಮಾಡ್ತಿದ್ದಾಗ ರೆಕಾರ್ಡ್ ಮಾಡಿರೋದ್ನ ಈಗ ಪ್ಲೇ ಮಾಡಿ ನೋಡ್ತಾ ಇದ್ದಾರೆ. ಶಾಕಿಂಗ್ ಟ್ವಿಸ್ಟ್ ಏನಂದ್ರೆ ಈ ವಿಡಿಯೋ ನೋಡ್ತಿದ್ದ ಅಜಯ್ ಗೀತನ ಯಾರು ಸ್ಟ್ರೇಂಜರ್ ಕೊಲೆ ಮಾಡಿದ್ದಾನೆ. ಕಟ್ ಮಾಡಿದ್ರೆ ಕೊಮರ್ರಾಜು ಲಂಕಾ ಅನ್ನುವ ಹಳ್ಳಿ. ಇವರೇ ಕೊಮರ್ರಾಜು, ಇಡೀ ಹಳ್ಳಿಗೆ ಮುಖ್ಯಸ್ಥ. ಜೊತೆಲಿರೋದು ಹೆಂಡತಿ ಹಾಗೇನೆ ಮಗ. ಇವತ್ ರಾತ್ರಿ ಚಂಡಮಾರುತ ಬೀಸೋ ಸಾಧ್ಯತೆ ಇದೆ ಅಂತ ವೆದರ್ ರಿಪೋರ್ಟ್ ನಲ್ಲಿ ವಾರ್ನಿಂಗ್ ಕೊಡ್ತಾರೆ. ದೇವಸ್ಥಾನದಿಂದ ಮನೆಗ್ ಬಂದ ಕೊಮರ್ರಾಜು ಕುಟುಂಬಕ್ಕೆ ಕಾನ್ಸ್ಟೇಬಲ್ ಒಂದು ಶಾಕಿಂಗ್ ವಿಷಯನ ಹೇಳ್ತಾರೆ. ನಿಮ್ ಮಗಳು ಮತ್ತೆ ಅಳಿಯ ವೈಜಾಗ್ ನಲ್ಲಿ ಇದ್ರು ಅಲ್ವಾ, ಅವರಿಬ್ಬರನ್ನ ಯಾರೋ ಕೊಲೆ ಮಾಡಿದ್ದಾರೆ ಅಂತ. ಇದನ್ ಕೇಳಿ ಎಲ್ರಿಗೂ ಗಾಬರಿ ಆಗುತ್ತೆ. ನೆಕ್ಸ್ಟ್ ಸರಸ್ವತಿ ಅವ್ರ ಮನೆ ತೋರಿಸ್ತಾರೆ. ಇವರೇ ಸರಸ್ವತಿ, ಇವ್ರ ಮಗನೇ ಅಜಯ್. ಈಗ ಕಾನ್ಸ್ಟೇಬಲ್ ಇಲ್ಲಿಗೂ ಬಂದು ನಿಮ್ ಮಗ ಹಾಗೇನೆ ಸೊಸೆನ ಯಾರೋ ಕೊಲೆ ಮಾಡಿದ್ದಾರೆ ಅಂದಾಗ ಸರಸ್ವತಿಗೂ ತುಂಬಾನೇ ಶಾಕ್ ಆಗುತ್ತೆ. ಇವಳು ಶ್ರಾವಣಿ, ಸರಸ್ವತಿ ಅವ್ರ ಚಿಕ್ಕ ಮಗಳು. ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಸದ್ಯಕ್ಕೆ ದೇವ್ ಅನ್ನುವ ಪೇಷಂಟ್ ನ ನೋಡ್ಕೋತಾ ಇದ್ದಾಳೆ. ಇವನಿಗೆ ಹೈಪರ್ ಟೆನ್ಷನ್ ಸಮಸ್ಯೆ ಇರೋದ್ರಿಂದ ಯಾವಾಗ್ಲೂ ಕಿರ್ಚಾಡ್ತಾ ಇರ್ತಾನೆ. ಶ್ರಾವಣಿ ಇವನ್ನ ಕ್ಯೂರ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾಳೆ. ದೇವಿಂದ ನಡಿಯಕ್ಕಾಗಲ್ಲ. ಯಾವ್ದೋ ಆಕ್ಸಿಡೆಂಟ್ ನಲ್ಲಿ ಕಾಲಿಗೆ ಪೆಟ್ಟಾಗಿರುತ್ತೆ. ನಡಿಯೋಕ್ ಆಗ್ತಿಲ್ಲ ಅನ್ನುವ ನೋವು ಅವನ್ನ ಮೆಂಟಲಿ ಡಿಸ್ಟರ್ಬ್ ಆಗೋ ತರ ಮಾಡಿದೆ. ಅಷ್ಟರಲ್ಲಿ ಸರಸ್ವತಿ ಶ್ರಾವಣಿ ಕಾಲ್ ಮಾಡಿ ಅಜಯ್ ಗೀತಾ ಡೆತ್ ವಿಷಯನ ಹೇಳ್ತಾರೆ. ಇವನು ಮಾರ್ತಾಂಡ್, ಶ್ರಾವಣಿ ಅವ್ರ ಅಣ್ಣ. ಇವನು ಆಲ್ರೆಡಿ ಮದ್ವೆ ಆಗಿರೋ ಜ್ಯೋತಿ ಅನ್ನುವ ಹುಡುಗಿನ ಮನೆ ಕರ್ಕೊಂಡು ಬಂದಿರೋದ್ರಿಂದ ಜ್ಯೋತಿಗೊಬ್ಳು ಮಗಳಿದ್ದಾಳೆ. ಅವಳನ್ನ ಕರ್ಸ್ಕೊಳ್ಳೋಕೆ ಕೇಸ್ ಹಾಕಿರ್ತಾರೆ. ಆದ್ರೆ ಮೊದಲನೇ ಗಂಡ ಮಗಳನ್ನ ಇವ್ರ ಜೊತೆಲ್ ಕಳ್ಸಕ್ಕೆ ರೆಡಿ ಇಲ್ಲ. ಜ್ಯೋತಿ ವಾದ ಏನಂದ್ರೆ ಮೊದಲನೇ ಗಂಡ ಅರ್ಜುನ್ ಒಬ್ಬ ಸೈಕೋ, ಅವನ್ ಜೊತೆಲಿ ಮಗಳು ಬೆಳೆಯೋದು ಸರಿ ಇಲ್ಲ ಅಂತ. ಜ್ಯೋತಿಗೆ ಮಾರ್ತಾಂಡ್ ಮೇಲೆ ಲವ್ ಆಗಿದ್ರಿಂದ ಅರ್ಜುನ್ ನ ಬಿಟ್ಟು ಬಂದಿರ್ತಾಳೆ. ಲಾಯರ್ ಹೇಳ್ತಾರೆ ಅರ್ಜುನ್ ಕೆಟ್ಟವನು ಅಂತ ಪ್ರೂವ್ ಮಾಡಿದ್ರೆ ಮಾತ್ರ ನಿಮ್ ಮಗಳನ್ನ ನೀವು ಪಡ್ಕೊಳ್ಳೋಕ್ ಸಾಧ್ಯ ಅಂತ. ಇವನೇ ಅರ್ಜುನ್. ಜೊತೆಲಿರೋ ಮಗಳಿಗೋಸ್ಕರನೇ ಜ್ಯೋತಿ ಕೇಸ್ ಹಾಕಿರೋದು. ಈಗ ಮಾರ್ತಾಂಡ್ಗೆ ಗೀತಾ ಅಜಯ್ ಡೆತ್ ವಿಷಯ ಗೊತ್ತಾಗುತ್ತೆ. ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಆಗೋ ತನಕ ಬಾಡಿನ ಫ್ಯಾಮಿಲಿ ಕೊಡೋದಿಲ್ಲ. ಅಜಯ್ ಗೀತನ ಕೊಲೆ ಮಾಡಿದ್ದ ವ್ಯಕ್ತಿ ಕದ್ದಿರೋ ಆಭರಣಗಳನ್ನ ಸೇಟುಗೆ ಕೊಡ್ತಾನೆ. ಮೇ ಬಿ ಇವನು ಕಳ್ತನ ಮಾಡೋಕೆ ಹೋಗಿ ಅವರಿಬ್ಬರನ್ನ ಕೊಂದುಬಿಟ್ಟ ಅನ್ಸುತ್ತೆ. ಇವನ್ ಹೆಸರು ಶ್ರೀನು. ಕದ್ದಿರೋ ಆಭರಣಗಳಲ್ಲಿ ಒಂದು ಬ್ರೇಸ್ಲೆಟ್ ನ ಮಾತ್ರ ಇವನೇ ಇಟ್ಕೋತಾನೆ. ರಾತ್ರಿ ಒಬ್ಬನ್ನ ಹೆದರ್ಸಿ ಅವನ್ ಕಾರ್ನ ಕದ್ಕೊಂಡು ಎಸ್ಕೇಪ್ ಆಗ್ತಾನೆ. ಅಜಯ್ ಗೀತಾ ಸಾವಿಂದ ಎರಡು ಕುಟುಂಬದವರು ತುಂಬಾನೇ ದುಃಖದಲ್ಲಿದ್ದಾರೆ. ಈ ಕಡೆ ಶ್ರೀನು ಕದ್ದಿರೋ ಕಾರಲ್ಲಿ ಕೊಮರ್ರಾಜು ಲಂಕದ ಕಡೆನೆ ಬರ್ತಾ ಇದ್ದಾನೆ. ಇನ್ನು ಕೊಮರ್ರಾಜು ವಾದ ಏನಂದ್ರೆ ಸರಸ್ವತಿ ಕುಟುಂಬ ಸರಿ ಇಲ್ಲ. ನನ್ ಮದ್ವೆ ಬೇಡ ಅಂತ ಎಷ್ಟೇ ಹೇಳಿದ್ರುನು ನೀವೆಲ್ಲ ನನ್ ಮಾತ್ ಕೇಳ್ದೆ ಗೀತನ ಆ ಕುಟುಂಬಕ್ಕೆ ಕೊಟ್ಟು ಮದ್ವೆ ಮಾಡ್ಸಿದ್ರಿ. ಆದ್ರೆ ಈಗ ನನ್ ಮಗಳು ಜೀವ ಕಳ್ಕೊಳ್ಳೋ ಪರಿಸ್ಥಿತಿ ಬಂತು. ಸರಸ್ವತಿ ಗಂಡನ್ ಬಿಟ್ಟವಳು. ಮಾರ್ತಾಂಡ್ ಯಾರೋ ಮದ್ವೆ ಆಗಿರೋ ಹುಡುಗಿನ ಕರ್ಕೊಂಡ್ ಬಂದಿದ್ದಾನೆ. ಶ್ರಾವಣಿ ಫಿಸಿಯೋಥೆರಪಿಸ್ಟ್. ಯಾವ ಸಮಯದಲ್ಲಿ ಯಾವ ಹಾಸ್ಪಿಟಲ್ ಅಲ್ಲಿ ಇರ್ತಾಳೆ ಅಂತ ಅವಳಿಗೇನೆ ಗೊತ್ತಿಲ್ಲ. ಇಂಥ ನೀಚ ಫ್ಯಾಮಿಲಿಗೆ ಗೀತನ್ ಕೊಟ್ಟು ಮದ್ವೆ ಮಾಡ್ಸೋದ್ ಬೇಡ ಅಂತ ಬಡ್ಕೊಂಡೆ. ಆದ್ರೆ ಈಗ ನೋಡ್ದ ಏನಾಯ್ತು ಅಂತ. ನೆಕ್ಸ್ಟ್ ನಂದಿನಿ ಅನ್ನುವ ಎಸಿಪಿ ಅಧಿಕಾರಿನ ತೋರಿಸ್ತಾರೆ. ಪೊಲೀಸ್ ಅಧಿಕಾರಿ ಆಗಿದ್ರು ಸ್ಟ್ಯಾಂಪ್ ರೂಪದಲ್ಲಿ ಡ್ರಗ್ ಡೀಲಿಂಗ್ ಮಾಡ್ತಿರ್ತಾರೆ. ಡೇವಿಡ್ ರಾಜ್ ಅನ್ನುವ ವ್ಯಕ್ತಿಗೆನೆ ನಂದಿನಿ ಡ್ರಗ್ ನ ಮಾರ್ತಾ ಇರೋದು. ಇದ್ರಿಂದ ಬಿಗ್ ಅಮೌಂಟ್ ಸಿಗ್ತಾ ಇರುತ್ತೆ. ನಂದಿನಿಗೆ ಸ್ಮಿತಾ ಅನ್ನುವ ಮಗಳಿದ್ದಾಳೆ. ಇನ್ನು ಕೊಮರ್ರಾಜು ಲಂಕದ ಕಡೆ ಬರ್ತಿದ್ದ ಶ್ರೀನು ಹತ್ರ ಅಜಯ್ ಗೀತಾ ಫೋಟೋ ಇದೆ. ಫೋಟೋ ಹಿಂದೆ ಕೊಮರ್ರಾಜು ಅವ್ರ ಮನೆ ಅಡ್ರೆಸ್ ಕೂಡ ಇದೆ. ಗಾಡಿ ಕಂಟ್ರೋಲ್ ತಪ್ಪಿ ಕ್ರಾಶ್ ಆಗುತ್ತೆ. ಕಾರ್ ಬಿದ್ದಿರೋದು ಸರಸ್ವತಿ ಅವ್ರ ಮನೆ ಹತ್ರ. ಶಬ್ದ ಕೇಳಿ ಇಡೀ ಫ್ಯಾಮಿಲಿ ಹೊರಗಡೆ ಬರ್ತಾರೆ. ಶ್ರೀನುನ ಗಾಡಿಯಿಂದ ಹೊರ ತೆಗೆದು ಫಸ್ಟ್ ಏಡ್ ಮಾಡ್ತಾರೆ. ಗಾಳಿ ಮಳೆ ಇರೋದ್ರಿಂದ ಆಂಬ್ಯುಲೆನ್ಸ್ ಬರಲ್ಲ. ಫಸ್ಟ್ ಏಡ್ ಕಿಟ್ ತರೋಕೆ ಮಾರ್ತಾಂಡ್ ಕೊಮರ್ರಾಜು ಮನೆಗೆ ಬರ್ತಾನೆ. ಶ್ರೀನುಗೆ ಫಸ್ಟ್ ಏಡ್ ಮಾಡ್ತಿದ್ದ ಶ್ರಾವಣಿ ಅವನ್ ಜೇಬಲ್ಲಿ ಅಜಯ್ ಗೀತಾ ಫೋಟೋ ನೋಡಿ ಎಲ್ರಿಗೂ ಗಾಬರಿ ಆಗುತ್ತೆ. ಈ ಫೋಟೋ ಯಾಕೆ ಇವನ್ ಹತ್ರ ಇದೆ ಅಂತ. ಅಷ್ಟ್ರಲ್ಲಿ ಶ್ರೀನುಗೆ ನಿಧಾನಕ್ಕೆ ಕಾನ್ಶಿಯಸ್ ಬರ್ತಾ ಇದೆ. ಈ ಕಡೆ ಕೊಮರ್ರಾಜುಗೆ ಯಾರೋ ಕಾಲ್ ಮಾಡಿ ಬೇಗ ನ್ಯೂಸ್ ನೋಡಿ, ನಿಮ್ ಮಗಳು ಅಳಿಯನ್ನ ಕೊಂದವನ್ ಬಗ್ಗೆ ಹೇಳ್ತಿದ್ದಾರೆ ಅಂತ. ಟಿವಿ ಆನ್ ಮಾಡಿದಾಗ ಕಳ್ತನ ಮಾಡೋಕೆ ಹೋಗಿ ಇವನೇ ಅವರಿಬ್ಬರನ್ನ ಕೊಲೆ ಮಾಡಿದ್ದಾನೆ ಅಂತ ಹೇಳ್ತಾರೆ.
ಅಲ್ಲೇ ಇದ್ದ ಮಾರ್ತಾಂಡ್ ಕೊಮರ್ ರಾಜುಗೆ ಹೇಳ್ತಾನೆ ಮನೆ ಹತ್ರ ಆಕ್ಸಿಡೆಂಟ್ ಆಗಿರೋದು ಇವನಿಗೇನೆ ಅಂತ. ಈ ಕಡೆ ಇವರೆಲ್ಲ ಫೋಟೋ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದ ಗ್ಯಾಪ್ ನಲ್ಲಿ ಶ್ರೀನು ಎಸ್ಕೇಪ್ ಆಗಿರ್ತಾನೆ. ಅಷ್ಟರಲ್ಲಿ ಮಾರ್ತಾಂಡ್ ಓಡ್ ಬಂದು ಎಲ್ಲೋದ ಅವನೇ ನಮ್ಮ ಅಜಯ್ ಗೀತನ ಕೊಲೆ ಮಾಡಿರೋದು, ಈಗ ಅಷ್ಟೇ ನ್ಯೂಸ್ ಅಲ್ಲಿ ನೋಡ್ದೆ ಅಂತ. ಶಾಕ್ ಆಗಿದ್ದ ಇಡೀ ಫ್ಯಾಮಿಲಿ ತಪ್ಸ್ಕೊಂಡು ಹೋಗಕ್ ಟ್ರೈ ಮಾಡ್ತಿದ್ದ ಶ್ರೀನುನ ಹಿಡಿದು ಸರಿಯಾಗಿ ಹೊಡಿತಾರೆ. ಅಷ್ಟರಲ್ಲಿ ಕೊಮರ್ ರಾಜು ಫ್ಯಾಮಿಲಿ ಕೂಡ ಸ್ಪಾಟಿಗೆ ಬರ್ತಾರೆ. ನಮ್ಮ ಮಕ್ಕಳನ್ನ ಕೊಂದಿರೋದ್ರಿಂದ ಇವನ್ನ ಜೀವಂತವಾಗಿ ಬಿಡಬಾರ್ದು, ಇಲ್ಲೇ ಹೊಡೆದು ಹೂತಾಕ್ ಬಿಡೋಣ ಅಂತ. ಅವನ್ ಪಾಕೆಟ್ ಅಲ್ಲಿ ಸಿಕ್ಕಿದ್ದ ಫೋಟೋ ಬಗ್ಗೆ ಶ್ರಾವಣಿ ಎಲ್ರಿಗೂ ಹೇಳ್ತಾಳೆ. ಕೊಮರ್ ರಾಜು ಹೇಳ್ತಾರೆ ಪೊಲೀಸ್ ಬರೋ ತನಕ ಇವನು ನಮ್ಮ ಹತ್ರನೇ ಇರ್ಲಿ ಅಂತ. ಅವನ್ನ ದನದ ಕೊಟ್ಟಿಗೆನಲ್ಲಿ ಮಲಗಿಸ್ತಾರೆ. ಶ್ರೀನು ಕೈಯಲ್ಲಿದ್ದ ಬ್ರೇಸ್ಲೆಟ್ ನೋಡಿ ಜ್ಯೋತಿ ಹೇಳ್ತಾಳೆ ಇದನ್ನ ನಾನು ಅಜಯ್ಗೆ ಮದ್ವೆ ಸಂದರ್ಭದಲ್ಲಿ ಗಿಫ್ಟ್ ಆಗಿ ಕೊಟ್ಟಿದ್ದೆ ಅಂತ. ಆಗ ಮಾರ್ತಾಂಡ್ ಇವನ್ನ ಸಾಯಿಸಿ ಹೂತಾಕ್ ಬಿಡೋಣ, ಆದ್ರೆ ಶ್ರಾವಣಿ ಒಪ್ಪೋದಿಲ್ಲ. ಇನ್ ಕೇಸ್ ಇವನ್ನ ಸಾಯಿಸಿದ್ರೆ ಇಡೀ ಫ್ಯಾಮಿಲಿ ಜೈಲಿಗೆ ಹೋಗ್ಬೇಕಾಗುತ್ತೆ, ಆದ್ರೆ ಉಳಿದವರು ಇವಳು ಮಾತ್ ಕೇಳಕ್ಕೆ ರೆಡಿ ಇಲ್ಲ. ಮಾರ್ತಾಂಡ್ ಹೇಳ್ತಿರೋ ಪ್ರಕಾರ ಇವನು ಇಲ್ಲಿಗೆ ಬಂದಿರೋ ವಿಷಯ ಯಾರಿಗೂ ಗೊತ್ತಿಲ್ಲ, ಸಾಯಿಸಿ ಹೂತಾಕ್ ಬಿಡೋಣ ಅಂತ. ಶ್ರಾವಣಿ ಇಡೀ ಫ್ಯಾಮಿಲಿನ ಕನ್ವಿನ್ಸ್ ಮಾಡ್ತಾಳೆ ಇವನ್ನ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡೋಣ, ನಾವು ಸಾಯಿಸಿ ರಿಸ್ಕ್ ತಗೊಳ್ಳೋದ್ ಬೇಡ ಅಂತ. ರಾತ್ರಿ ಕೊಮರ್ ರಾಜು ಮಗ ಶ್ರೀಕಾಂತ್ ಶ್ರೀನು ಇರೋ ಕೊಟ್ಟಿಗೆ ಒಳಗಡೆ ಹೋಗ್ತಿರೋದ್ನ ಮೇಡಾಗಿರೋ ಸೂರ್ ಬಾಬು ನೋಡ್ಬಿಡ್ತಾನೆ. ಬೆಳಗ್ಗೆ ಶ್ರಾವಣಿ ಕೊಟ್ಟಿಗೆನಲ್ಲಿರೋ ಶ್ರೀನು ನೋಡಕ್ಕೆ ಹೋದಾಗ ಅವನ್ನ ಯಾರೋ ಕೊಲೆ ಮಾಡ್ಬಿಟ್ಟಿದ್ದಾರೆ. ಶ್ರಾವಣಿ ವಿಷಯ ಹೇಳಿದ್ರಿಂದ ಎಲ್ರು ಸ್ಪಾಟಿಗೆ ಬರ್ತಾರೆ. ಶ್ರಾವಣಿ ಹೇಳ್ತಾಳೆ ನಮ್ಮಲ್ಲೇ ಯಾರೋ ಇವನ್ನ ಕೊಲೆ ಮಾಡಿದ್ದಾರೆ, ಪೊಲೀಸ್ ಬಂದ್ರೆ ಸಿಗಾಕೋತೀವಿ ಅಂದಾಗ ಮಾರ್ತಾಂಡ್ ಹೇಳ್ತಾನೆ ಪೊಲೀಸ್ನವರು ಇಲ್ಲಿಗ್ ಬರಲ್ಲ, ನಾನ್ ರಾತ್ರಿ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿಲ್ಲ ಅಂತ. ಆಗ ಕೊಮರ್ ರಾಜು ಹಾಗಾದ್ರೆ ನೀನೇ ಕೊಲೆ ಮಾಡ್ದ? ಇದನ್ ಕೇಳಿ ಟ್ರಿಗರ್ ಆಗಿದ್ದ ಸರಸ್ವತಿ ಅವನ್ ಕೊಲೆ ಮಾಡಿದ್ನ ನೀನ್ ನೋಡ್ದ? ಹೀಗೆ ಎರಡು ಫ್ಯಾಮಿಲಿ ನಡುವೆ ಜಗಳ ಆಗ್ತಿದೆ, ಆದ್ರೆ ಯಾರ್ ಕೊಂದಿದ್ದು ಅಂತ ಗೊತ್ತಿಲ್ಲ. ಕೊಮರ್ ರಾಜು ಅವ್ರ ಹೆಂಡತಿ ತುಳಸಿ ಹೇಳ್ತಾರೆ ಯಾರ್ ಸಾಯಿಸಿದ್ರೆ ಏನು, ನಮ್ಮ ಮಕ್ಕಳನ್ನ ಕೊಂದವನು ಸತ್ತೋದ, ಅದೇ ತಾನೇ ಮುಖ್ಯ ಅಂತ. ಸೂರ್ ಬಾಬು ರಾತ್ರಿ ಶ್ರೀಕಾಂತ್ ಅವರು ಕೊಟ್ಟಿಗೆಗೆ ಹೋಗಿದ್ನ ನೋಡ್ದೆ ಅಂದಾಗ ಮೇ ಬಿ ಇವನೇ ಕೊಲೆ ಮಾಡಿದ್ನ ಅನ್ನೋ ಡೌಟ್ ಶುರುವಾಗುತ್ತೆ. ಅವನು ನಮ್ಮ ಅಕ್ಕನ್ ಕೊಲೆ ಮಾಡಿದ್ದಾನೆ, ಅದಕ್ಕೆ ಹೇಗಿದ್ದಾನೆ ಅಂತ ನೋಡೋಕೆ ಹೋಗಿದ್ದೆ, ಅದ್ ಬಿಟ್ರೆ ನನ್ಗೇನು ಗೊತ್ತಿಲ್ಲ ಅಂತ. ಅವನು ಸತ್ತಿರೋ ವಿಷಯ ಹೇಳಿದಾಗ ಇವನಿಗೆ ಶಾಕ್ ಆಗುತ್ತೆ. ಕೊಮರ್ ರಾಜುಗೆ ಚಿಂತೆ ಏನಂದ್ರೆ ಕೊನೆಯದಾಗಿ ಕೊಟ್ಟಿಗೆ ಒಳಗಡೆ ಹೋಗಿರೋ ವಿಷಯ ಏನಾದ್ರೂ ಸರಸ್ವತಿ ಫ್ಯಾಮಿಲಿಗೆ ಗೊತ್ತಾದ್ರೆ ನಿನ್ನೆ ಜೈಲಿಗೆ ಕಳಿಸ್ತಾರೆ ಅಂತ. ಈ ಕೇಸ್ನ ACP ನಂದಿನಿನೇ ಹ್ಯಾಂಡಲ್ ಮಾಡ್ತಾರೆ, ಅಂದ್ರೆ ಅಜಯ್ ಗೀತಾ ಮರ್ಡರ್ ಕೇಸ್. ನೆಕ್ಸ್ಟ್ ಅವರಿಬ್ರು ಮರ್ಡರ್ ಕೇಸ್ ಪೇಪರ್ ನಲ್ಲಿ ಪಬ್ಲಿಷ್ ಆಗಿರೋದ್ ನೋಡಿ ರವೀಂದ್ರ ಅನ್ನುವ ವ್ಯಕ್ತಿ ಗಾಬರಿ ಆಗ್ತಾರೆ. ಕ್ರೈಮ್ ಸೀನ್ಗೆ ಹೋಗಿದ್ದ ನಂದಿನಿಗೆ ಅನ್ನಿಸ್ತಾ ಇದೆ ಇದು ರಾಬ್ರಿಗೋಸ್ಕರ ನಡೆದಂಗೆ ಕಾಣ್ತಿಲ್ಲ, ಪ್ರಿಮೆಡಿಟೇಟೆಡ್ ಮರ್ಡರ್ ತರ ಇದೆ ಅಂತ. ಯಾಕಂದ್ರೆ ಬೀರೋನಲ್ಲಿದ್ದ ಚಿನ್ನಾಭರಣ ಕ್ಯಾಶ್ ಎಲ್ಲ ಹಾಗೇನೆ ಇದೆ, ಕೇವಲ ಅಜಯ್ ಗೀತಾ ಹಾಕಿದ್ದ ಆಭರಣಗಳು ಮಾತ್ರ ಮಿಸ್ಸಿಂಗ್. ರಾತ್ರಿ ಶ್ರೀನು ಕತ್ತಿಪುಡಿ ಟೋಲ್ ಗೇಟ್ ಕ್ರಾಸ್ ಮಾಡಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಈ ಎರಡು ಕುಟುಂಬದವರು ಪೊಲೀಸ್ಗೆ ಈ ವಿಷಯ ಗೊತ್ತಾದ್ರೆ ನಮ್ಮಲ್ಲೇ ಯಾರಾದ್ರೂ ಸಿಗಾಕೋತಾರೆ, ಅದಕ್ಕೆ ಬಾಡಿನ ಹೈಡ್ ಮಾಡೋ ನಿರ್ಧಾರ ಮಾಡ್ತಾರೆ. ಅಷ್ಟರಲ್ಲಿ ಕಾನ್ಸ್ಟೇಬಲ್ ಕಾಲ್ ಮಾಡಿ ಸದ್ಯದಲ್ಲೇ ಕ್ರೈಮ್ ಬ್ರಾಂಚ್ ಪೊಲೀಸ್ನವರು ನಿಮ್ ಊರಿಗೆ ಬರ್ತಿದ್ದಾರೆ ಅಂತ. ಸೊ ಈಗ ಪೊಲೀಸ್ ಬರೋ ಅಷ್ಟರಲ್ಲಿ ಈ ಬಾಡಿ ಹಾಗೇನೆ ಆಕ್ಸಿಡೆಂಟ್ ಆಗಿ ಬಿದ್ದಿರೋ ಕಾರ್ನ ಹೈಡ್ ಮಾಡ್ಬೇಕು. ಕೊಲೆ ಮಾಡಿದ್ದು ಶ್ರೀನುನೇ ಆಗಿದ್ರೆ ಮತ್ತೆ ಯಾಕೆ ಇಲ್ಲಿಗೆ ಬರೋ ನಿರ್ಧಾರ ಮಾಡ್ದ? ಅಜಯ್ ಗೀತಾ ಫೋಟೋ ಹೇಗೆ ಇವನ್ ಹತ್ರ ಬಂತು? ಇದಕ್ಕೆಲ್ಲ ಉತ್ತರನೇ ಇಲ್ಲ. ಮಾರ್ತಾಂಡ್ ಹೇಳ್ತಾನೆ ನಾವೆಲ್ಲ ಒಂದೇ ತರ ಮಾತಾಡ್ಬೇಕು, ಪೊಲೀಸ್ ಎಂಕ್ವೈರಿ ಸಂದರ್ಭದಲ್ಲಿ ಒಬ್ಬೊಬ್ರು ಒಂದೊಂದು ಉತ್ತರ ಕೊಟ್ರೆ ಖಂಡಿತ ಡೌಟ್ ಶುರುವಾಗುತ್ತೆ, ಏನ್ ಮಾತಾಡ್ಬೇಕು ಅನ್ನೋದ್ನ ಈಗ್ಲೇ ಡಿಸೈಡ್ ಮಾಡ್ಬೇಕು ಅಂತ. ಅಷ್ಟರಲ್ಲಿ ಮೀಡಿಯಾದವ್ರು ಬಂದು ಅಜಯ್ ಗೀತಾ ಮರ್ಡರ್ ಕೇಸ್ ಬಗ್ಗೆ ಕೇಳಿದಾಗ ನಾವೇ ದುಃಖದಲ್ಲಿದ್ದೀವಿ, ಈಗ ಇದನ್ನೆಲ್ಲ ಕೇಳ್ತಾ ಇದ್ದೀರಾ ಅಂತ ಬೈದ್ ಕಳಿಸ್ತಾರೆ. ಕೊಮರ್ ರಾಜು ಲಂಕದ ಕಡೆ ಬರ್ತಿರೋ ನಂದಿನಿಗೆ ಶ್ರೀನು ಮೆಡಿಕಲ್ ಹಿಸ್ಟ್ರಿ ಸಿಗುತ್ತೆ. ಅವನಿಗೆ ಕಿಜೋಫ್ರೇನಿಯಾ ಅನ್ನೋ ಕಾಯಿಲೆ ಇದೆ. ಶ್ರೀನು ಅವ್ರ ಅಮ್ಮ ತನ್ನ ಗಂಡನ್ನ ಕೊಲೆ ಮಾಡಿದ್ದಾರೆ. ಈ ಘಟನೆ ಆದಾಗಿಂದ ಶ್ರೀನು ಮೆಂಟಲ್ ಅಸೈಲಮ್ ನಲ್ಲೇ ಇದ್ದ. ರೀಸೆಂಟ್ಲಿ ಹಾಸ್ಪಿಟಲ್ ಇಂದ ತಪ್ಸ್ಕೊಂಡು ಹೊರಗಡೆ ಬಂದ ಮೇಲೆ ಅಜಯ್ ಗೀತನ ಸಾಯಿಸಿ ಆಮೇಲೆ ಒಂದು ಕಾರ್ ಕದ್ಕೊಂಡು ಟೋಲ್ ಗೇಟ್ ನ ಕ್ರಾಸ್ ಮಾಡಿದ್ದಾನೆ. ಈ ಕಡೆ ಸದ್ಯಕ್ಕೆ ಈ ಕುಟುಂಬದವರು ಶ್ರೀನು ಬಾಡಿನ ಕೊಟ್ಟಿಗೆನಲ್ಲಿ ಮುಚ್ಚಿಡ್ತಾರೆ. ಈಗ ಈ ಕಾರ್ನ ಹೈಡ್ ಮಾಡ್ಬೇಕು. ಫಸ್ಟ್ ಕಾರ್ನ ಮುಚ್ಚಿಟ್ಟು ಅದು ತುಂಬಾ ದಿನಗಳಿಂದ ಇಲ್ಲೇ ಇರೋ ತರ ಸೆಟ್ ಮಾಡ್ತಾರೆ. ರಾತ್ರಿ ಗಾಳಿ ಮಳೆ ಜಾಸ್ತಿ ಇದ್ದಿದ್ರಿಂದ ಆ ಕಾರ್ ಮೇಲೆ ಮರ ಬಿದ್ದಿರೋ ತರ ಸೆಟ್ ಮಾಡ್ಬೇಕು. ಈ ಪ್ರಾಸೆಸ್ ನಲ್ಲಿ ಸರಸ್ವತಿ ಕಾಲಿಗೆ ಪೆಟ್ಟಾಗುತ್ತೆ. ಈಗ ಪೊಲೀಸ್ನವರು ಇದನ್ನ ನೋಡಿದ್ರು ಇಲ್ಲಿ ಕಾರ್ ಇದೆ ಅಂತ ಗೊತ್ತಾಗೋದೇ ಇಲ್ಲ. ಅಷ್ಟರಲ್ಲಿ ACP ನಂದಿನಿ ಅಸಿಸ್ಟೆಂಟ್ ಜೊತೆಲಿ ಬರ್ತಾರೆ. ಫಸ್ಟ್ ಸರಸ್ವತಿ ಹಾಗೇನೆ ಫ್ಯಾಮಿಲಿನ ಮೀಟ್ ಆಗಿ ಅಜಯ್ ಗೀತನ ಕೊಂದಿರೋದು ಶ್ರೀನು ಅನ್ನುವ ವ್ಯಕ್ತಿ, ಅವನೊಬ್ಬ ಕಿಜೋಫ್ರೇನಿಯಾ ಪೇಷಂಟ್ ಅಂತ ರೂಟೀನ್ ಪ್ರಶ್ನೆಗಳನ್ನ ಕೇಳ್ತಾರೆ. ಎಂಕ್ವೈರಿ ಸಂದರ್ಭದಲ್ಲಿ ನಂದಿನಿ ಸರಸ್ವತಿ ಕಾಲಿಗೆ ಗಾಯ ಆಗಿರೋದ್ನ ನೋಟ್ ಮಾಡ್ತಾರೆ. ಶ್ರೀನು ಅವರಿಬ್ಬರನ್ನ ಸಾಯಿಸಿದ್ಮೇಲೆ ನಿಮ್ ಊರಿನ ಕಡೆ ಬಂದಿದ್ದಾನೆ, ಅದು ನಮ್ಗೆ CCTV ಇಂದ ಗೊತ್ತಾಗಿದೆ ಅಂತ. ಇದನ್ ಕೇಳಿ ಸರಸ್ವತಿ ಅಂಡ್ ಫ್ಯಾಮಿಲಿಗೆ ಭಯ ಆಗುತ್ತೆ.
ಶ್ರೀನು ಫೋಟೋನ ತೋರಿಸಿ ಇವನೇ ಕಿಲ್ಲರ್, ನೀವೇನಾದ್ರೂ ಇವನ್ನ ನೋಡಿದ್ರೆ ಕಾಲ್ ಮಾಡಿ ಅಂತ. ಎಂಕ್ವೈರಿ ಸಂದರ್ಭದಲ್ಲಿ ಶ್ರಾವಣಿ ಅವ್ರ ಅಪ್ಪ ಚಿಕ್ಕ ವಯಸ್ಸಲ್ಲಿ ಇವ್ರನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್ ಕೊಮರ್ರಾಜು ಫ್ಯಾಮಿಲಿನ ಮೀಟ್ ಆಗಿ ರೂಟೀನ್ ಪ್ರಶ್ನೆಗಳನ್ನ ಕೇಳ್ತಾರೆ. ಎಂಕ್ವೈರಿ ಸಂದರ್ಭದಲ್ಲಿ ಎರಡು ಫ್ಯಾಮಿಲಿಯ ನಡವಳಿಕೆ ನೋಡಿ ಇವ್ರಿಗೇನು ಡೌಟ್ ಬಂದಿಲ್ಲ. ಆದ್ರೆ ಕೊಮರ್ರಾಜು ಮನೆಯಿಂದ ಹೊರಡುವಾಗ ಸರಸ್ವತಿ ಫ್ಯಾಮಿಲಿ ಇವ್ರನ್ನ ಕದ್ದು ನೋಡ್ತಿರೋದ್ನ ಅಬ್ಸರ್ವ್ ಮಾಡಿದ್ದ ನಂದಿನಿಗೆ ಡೌಟ್ ಶುರುವಾಗುತ್ತೆ. ಇನ್ನು ಸೂರ್ಬಾಬು ತನ್ನ ಹೆಂಡತಿಗೆ ಗೀತಾ ಅಜಯ್ನ ಕೊಂದ ವ್ಯಕ್ತಿಗೆ ಆಕ್ಸಿಡೆಂಟ್ ಆಗಿದ್ದು ಆಮೇಲೆ ಅವನ್ ಡೆತ್, ಅವನ್ ಸಾಯೋಕು ಮುಂಚೆ ಶ್ರೀಕಾಂತ್ ಕೊಟ್ಟಿಗೆ ಒಳಗಡೆ ಹೋಗಿದ್ನ ಹೇಳ್ತಾನೆ. ಇವನ್ ಗೆಸ್ ಮಾಡ್ತಿರೋ ಪ್ರಕಾರ ಅವ್ರ ಅಕ್ಕನ್ ಕೊಂದಿರೋ ಕೋಪದಲ್ಲಿ ಶ್ರೀಕಾಂತೆ ಶ್ರೀನುನ್ ಕೊಂದಿರ್ಬೋದು ಅಂತ. ಇನ್ನು ಶ್ರಾವಣಿ ಅಜಯ್ ಗೀತಾ ಡೆತ್ ಇಂದ ಆಗಿರೋ ನೋವನ್ನ ದೇವ್ ಹತ್ರ ಶೇರ್ ಮಾಡ್ಕೋತಾಳೆ. ಎರಡು ಫ್ಯಾಮಿಲಿಗೆ ಭಯ ಶುರುವಾಗಿದೆ. ಡೌಟ್ ಬಂದ್ರೆ ಮತ್ತೆ ಪೊಲೀಸ್ ಇಲ್ಲಿಗೆ ಬರ್ತಾರೆ. ನಾವೆಲ್ಲ ದುಃಖದಲ್ಲಿರೋದ್ರಿಂದ ಜಾಸ್ತಿ ಪ್ರಶ್ನೆಗಳನ್ನ ಕೇಳಿಲ್ಲ. ಶ್ರೀನು ವಿಷಯದಲ್ಲಿ ಡೌಟ್ ಬಂದು ಸರ್ಚ್ ಆಪರೇಷನ್ ಮಾಡಿದ್ರೆ ಖಂಡಿತ ಸಿಗಾಕೋತೀವಿ. ಸೊ ಮತ್ತೆ ಪೊಲೀಸ್ ಬರೋ ಅಷ್ಟ್ರಲ್ಲಿ ಡೆಡ್ ಬಾಡಿ ಹಾಗೇನೆ ಕಾರ್ನ ಹೇಗಾದ್ರೂ ಬಚ್ಚಿಡ್ಬೇಕು. ಕಾರ್ನ ಬೇರೆ ಎಲ್ಲೇ ತಗೊಂಡು ಹೋದ್ರುನು ಟೋಲ್ ಗೇಟ್ CCTV ನಲ್ಲಿ ಸಿಗಾಕೋತೀವಿ. ಇನ್ನು ಕಾರ್ನ ಡಿಸ್ಮ್ಯಾಂಟಲ್ ಮಾಡೋಕೆ ನಮ್ಗೆ ಒಬ್ಬ ಮೆಕ್ಯಾನಿಕ್ ಬೇಕು. ಅವನಿಗೇನಾದ್ರೆ ಈ ವಿಷಯ ಗೊತ್ತಾದ್ರೆ ಅದು ತುಂಬಾನೇ ರಿಸ್ಕ್. ಈಗ ಬೇರೆ ಐಡಿಯಾ ಬಂದಿದ್ರಿಂದ ಶ್ರೀನು ಬಾಡಿನ ಟ್ರ್ಯಾಕ್ಟರ್ ನಲ್ಲಿ ಹಾಕೊಂಡು ಹೊಲದ ಕಡೆ ಹೋಗ್ತಾರೆ. ಅದೇ ಸಮಯ ದಾರಿ ಮಧ್ಯೆ ನಂದಿನಿ ಬರ್ತಾರೆ. ಅವ್ರನ್ನ ನೋಡಿ ಇವ್ರಿಗೆಲ್ಲ ಭಯ ಆಗುತ್ತೆ. ಟ್ರ್ಯಾಕ್ಟರ್ ನಲ್ಲಿರೋ ಬಾಡಿ ನೋಡಿದ್ರೆ ನಮ್ ಕತೆ ಅಷ್ಟೇ ಅಂತ. ನಂದಿನಿ ಹೇಳ್ತಾರೆ, ನನ್ ಮಗಳಿಗೆ ಕ್ಯಾನ್ಸರ್ ಇದೆ, ಎಲ್ಲಾ ರೀತಿಯ ಆಪ್ಷನ್ ನ ಟ್ರೈ ಮಾಡ್ದೆ, ನೀವು ನಾಟಿ ಔಷಧಿ ಕೊಡ್ತೀರಂತೆ. ಜನ ಮಾತಾಡ್ಕೋತಾ ಇದ್ರು, ನನ್ ಮಗಳಿಗೆ ನಾಟಿ ಔಷಧಿ ಕೊಡಿ ಅಂತ. ಕೊಮರ್ರಾಜು ಒಪ್ಕೋತಾರೆ. ಸಾರಿ, ನೀವ್ ಎಲ್ಲಿಗೋ ಹೊರಟಿದ್ರಿ ಅನ್ಸುತ್ತೆ. ಆಗ ಮಾರ್ತಾಂಡ್, ಗದ್ದೆ ಕಡೆ ಹೊರಟಿದ್ವಿ, ಗಿಡ ಮೂಲಿಕೆಗಳನ್ನ ತರಬೇಕಿತ್ತು ಅಂತ. ಪೊಲೀಸ್ ಹೋದ್ಮೇಲೆ ಗದ್ದೆಗ್ ಬಂದು JCB ನಲ್ಲಿ ಗುಂಡಿ ತೋಡಿ ಕಾರಲ್ಲಿ ಶ್ರೀನು ಬಾಡಿನ ಇಟ್ಟು ಕಾರ್ ಸಮೇತ ಹೂತಾಕ್ತಾರೆ. ಇನ್ನು ಈ ರವೀಂದ್ರ ಯಾರಂದ್ರೆ ಸರಸ್ವತಿ ಅವ್ರ ಗಂಡ. ತುಂಬಾ ವರ್ಷದ ಹಿಂದೆ ಅವ್ರನ್ನೆಲ್ಲ ಬಿಟ್ಟು ದೂರ ಬಂದಿರ್ತಾರೆ. ಇವ್ರಿಗೆ ಸರಸ್ವತಿನ ಕಂಡ್ರೆ ಇಷ್ಟ ಇರ್ಲಿಲ್ಲ. ಆದ್ರೆ ಕುಟುಂಬದವ್ರು ಫೋರ್ಸ್ ಮಾಡಿ ಮದ್ವೆ ಮಾಡ್ಸಿರ್ತಾರೆ. ಅದಕ್ಕೇನೆ ಬಿಟ್ಟು ಬಂದಿರೋದು. ಬೆಳಗ್ಗೆ ನ್ಯೂಸ್ ಪೇಪರ್ ನೋಡಿದಾಗ ಗೊತ್ತಾಯ್ತು, ನನ್ ಮಗ ಅಜಯ್ನ ಯಾರೋ ಕೊಲೆ ಮಾಡಿದ್ದಾರೆ. ಕೊನೆಯದಾಗಿ ಅಜಯ್ ಮುಖನ ನೋಡ್ಬೇಕು ಅಂತ ತನ್ನ ಎರಡನೇ ವೈಫ್ಗೆ ಹೇಳ್ತಾರೆ. ಈ ಕಡೆ ಶ್ರೀಕಾಂತ್ ಶ್ರಾವಣಿನ ಮೀಟ್ ಆಗಿ ನಾನೇ ಶ್ರೀನುನ ಕೊಂದಿರೋದು ಅಂತ ಮನೆಯವರು ಅನ್ಕೊಂಡಿದ್ದಾರೆ. ಶ್ರಾವಣಿ ಅವನಿಗೆ ಸಮಾಧಾನ ಮಾಡ್ತಾಳೆ. ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಕಿಸ್ ಮಾಡೋಕೆ ಟ್ರೈ ಮಾಡಿದಾಗ ಇವಳು ಅವಾಯ್ಡ್ ಮಾಡ್ತಾಳೆ. ಅಂದ್ರೆ ಶ್ರೀಕಾಂತ್ ಇವಳನ್ನ ಲವ್ ಮಾಡ್ತಿದ್ದಾನೆ. ಆದ್ರೆ ಅವಳಿಗೆ ಇವನಂದ್ರೆ ಇಷ್ಟ ಇಲ್ಲ. ನಂದಿನಿ ಮಗಳು ಸ್ಮಿತಾಗೆ ಕ್ಯಾನ್ಸರ್ ಇರೋದ್ರಿಂದ ಸರ್ಜರಿ ಮಾಡ್ಬೇಕು, ಆದಷ್ಟು ಬೇಗ ದುಡ್ಡು ರೆಡಿ ಮಾಡ್ಕೊಳ್ಳಿ ಅಂತ ಡಾಕ್ಟರ್ ಹೇಳ್ತಾರೆ. ಆ ದಿನ ಪ್ರೆಸ್ನವರು ಬಂದಾಗ ಸರಸ್ವತಿ ಫ್ಯಾಮಿಲಿ ಫೋಟೋ ತೆಗ್ದಿರ್ತಾರೆ. ಆ ಫೋಟೋ ನೋಡಿ ನಂದಿನಿಗೆ ಡೌಟ್ ಶುರು ಆಗುತ್ತೆ. ಆ ಫೋಟೋನಲ್ಲಿ ಸರಸ್ವತಿ ಕಾಲಿಗೆ ಗಾಯ ಆಗಿಲ್ಲ, ಆದ್ರೆ ನಾವು ಎಂಕ್ವೈರಿಗೆ ಹೋದಾಗ ಗಾಯ ಆಗಿತ್ತು. ಅದ್ರ ಬಗ್ಗೆ ಕೇಳಿದಾಗ ಹಳೆ ಗಾಯ ಅಂತ ಹೇಳಿದ್ರು. ಆದ್ರೆ ಅದು ನೋಡೋಕೆ ಬೆಳಗ್ಗೆ ಆಗಿದ್ದ ಗಾಯದ ತರನೇ ಇತ್ತು. ಎರಡು ಕುಟುಂಬದವರು ನಮ್ ಹತ್ರ ಏನೋ ಹೈಡ್ ಮಾಡ್ತಿದ್ದಾರೆ ಅಂತ ಅಸಿಸ್ಟೆಂಟ್ಗೆ ಕಾಲ್ ಮಾಡಿ ಹೇಳ್ತಾರೆ. ಇನ್ನು ದೇವ್ ಹಾಗೇನೆ ಶ್ರಾವಣಿ ಚಾಟ್ ಮಾಡೋಕ್ ಶುರು ಮಾಡಿದ್ದಾರೆ. ಶ್ರೀಕಾಂತ್ ಶ್ರಾವಣಿ ಫೋನ್ ನ ಹ್ಯಾಕ್ ಮಾಡಿ ಅವರಿಬ್ರು ಚಾಟ್ ಮಾಡ್ತಾ ಇರೋದ್ನ ಅಬ್ಸರ್ವ್ ಮಾಡ್ತಾನೆ. ಶ್ರಾವಣಿ ಇವನ್ನ ಲವ್ ಮಾಡ್ತಿಲ್ಲ ಅನ್ನೋದು ಈ ಚಾಟ್ ಇಂದ ಗೊತ್ತಾದ್ಮೇಲೆ ಶ್ರೀಕಾಂತ್ಗೆ ತುಂಬಾನೇ ಕೋಪ ಬರುತ್ತೆ. ರೂಮ್ ಕ್ಲೀನ್ ಮಾಡ್ತಿದ್ದ ಸರಸ್ವತಿಗೆ ಮಾರ್ತಾಂಡ್ ರೂಮ್ ನ ಬೆಡ್ ಅಡಿಯಲ್ಲಿ ಒಂದು ಚಾಕು ಸಿಗುತ್ತೆ. ಅದ್ರಲ್ಲಿ ರಕ್ತದ ಕಲೆ ಇದೆ. ಮೇ ಬಿ ಮಾರ್ತಾಂಡೆ ಶ್ರೀನುನ ಕೊಲೆ ಮಾಡಿರ್ಬೋದು ಅನ್ನೋ ಡೌಟ್ ಶುರು ಆಗುತ್ತೆ. ನಂದಿನಿ ಅಜಯ್ ಕಾಲ್ ಹಿಸ್ಟ್ರಿನ ಚೆಕ್ ಮಾಡ್ತಾರೆ. ಈ ಕಡೆ ಸೂರ್ಬಾಬು ಹಾಗೇನೆ ಹೆಂಡತಿ ಕೊಮರ್ರಾಜುನ ಬ್ಲಾಕ್ ಮೇಲ್ ಮಾಡ್ತಾರೆ. ಆ ದಿನ ಶ್ರೀಕಾಂತ್ ಕೊಟ್ಟಿಗೆ ಒಳಗಡೆ ಹೋಗಿರೋದ್ನ ನನ್ ಗಂಡ ನೋಡಿದ್ದಾನೆ. ನಾವು ಕೇಳೋ ಅಷ್ಟು ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಿಮ್ ಮಗನೇ ಶ್ರೀನುನ ಕೊಂದಿರೋದು ಅಂತ ಪೊಲೀಸ್ಗೆ ಹೇಳ್ತೀವಿ. ಕೊಮರ್ರಾಜು ವಾರ್ನಿಂಗ್ ಕೊಡ್ತಾರೆ, ಸೈಲೆಂಟ್ ಆಗಿದ್ರೆ ಸರಿ, ಇಲ್ಲ ಅಂದ್ರೆ ನನ್ ಬಗ್ಗೆ ನಿಮಗ್ ಸರಿಯಾಗಿ ಗೊತ್ತಿಲ್ಲ ಅಂತ. ಅಜಯ್ ಕಾಲ್ ಹಿಸ್ಟ್ರಿನಲ್ಲಿ ರವೀಂದ್ರ ಪದೇ ಪದೇ ಅಜಯ್ಗೆ ಕಾಲ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದ್ರಿಂದ ನಂದಿನಿ ರವೀಂದ್ರ ಕಾಲ್ ಮಾಡ್ತಾರೆ. ಆದ್ರೆ ಅವರು ಪಿಕ್ ಮಾಡಲ್ಲ. ರವೀಂದ್ರ ಶ್ರಾವಣಿ ಕಾಲ್ ಮಾಡಿ ಕೊನೆಯದಾಗಿ ಅಜಯ್ ಮುಖ ನೋಡ್ಬೇಕು ಅಂದಾಗ ಅವಳು ಒಪ್ಪಲ್ಲ. ಚಿಕ್ಕ ವಯಸ್ಸಲ್ಲೇ ನಮ್ಮನ್ನೆಲ್ಲ ಬಿಟ್ಟು ಹೋದಾಗ ಏನು ಅನ್ನಿಸ್ಲಿಲ್ವಾ, ಈಗ ಯಾಕೆ ಪದೇ ಪದೇ ಕಾಲ್ ಮಾಡ್ತಿದ್ದೀರಾ ಅಂತ ಕಾಲ್ ಕಟ್ ಮಾಡ್ತಾಳೆ. ಇದ್ರಿಂದ ತುಂಬಾನೇ ಅಪ್ಸೆಟ್ ಆಗಿದ್ದ ರವೀಂದ್ರ ಅಜಯ್ ಹೆಸರಲ್ಲಿ ಪೂಜೆ ಮಾಡಿ ನೀರಿಗ್ ಪಿಂಡ ಬಿಡೋ ನೆಪದಲ್ಲಿ ಅವರು ಕೂಡ ಮುಳುಗಿ ಸೂಸೈಡ್ ಮಾಡ್ಕೋತಾರೆ. ನೆಕ್ಸ್ಟ್ ಸರಸ್ವತಿ ಜ್ಯೋತಿ ಕಾಲ್ ಮಾಡಿ ನಿಮ್ ಬೆಡ್ ಅಡಿಯಲ್ಲಿ ಒಂದು ಚಾಕು ಸಿಕ್ತು, ಅದ್ರಲ್ಲಿ ರಕ್ತದ ಕಲೆ ಇದೆ ಅಂದಾಗ ಗಾಬರಿಯಾಗಿದ್ದ ಜ್ಯೋತಿ ನಾನ್ ಹೇಳ್ದಂಗೆ ಮಾಡಿ ಅಂತ ಹೇಳ್ತಾಳೆ. ಸರಸ್ವತಿ ಜ್ಯೋತಿ ಹೇಳ್ದಂಗೆ ಆ ಚಾಕುನ ಗುಂಡಿ ತೋಡಿ ಹೂತಾಕ್ ಬಿಡ್ತಾರೆ. ಇದನ್ನ ಶ್ರಾವಣಿ ನೋಡ್ತಾಳೆ. ಸರಸ್ವತಿಗೆ ಡೌಟ್ ಏನಂದ್ರೆ ಮಾರ್ತಾಂಡ್ ಏನಾದ್ರೂ ಈ ಕೊಲೆ ಮಾಡಿದ್ರೆ ಜೈಲಿಗೆ ಹೋಗ್ಬೇಕಾಗುತ್ತೆ. ಆಲ್ರೆಡಿ ಒಬ್ಬ ಮಗ ಅಜಯ್ನ ಕಳ್ಕೊಂಡಿದ್ದಾರೆ, ಇವನು ಕೂಡ ಜೈಲಿಗೆ ಹೋದ್ರೆ ಸರಿಯಾಗಲ್ಲ ಅಂತ. ಸರಸ್ವತಿ ಜ್ಯೋತಿ ಜೊತೆಲಿ ಮಾತಾಡ್ತಾ ಇರೋದ್ನ ಶ್ರಾವಣಿ ಕೇಳಿಸ್ಕೊಂಡಿರ್ತಾಳೆ.
ಡೌಟ್ ಬಂದು ಸರಸ್ವತಿ ಹೂತಾಕಿದ್ದ ಸ್ಪಾಟಿಗೆ ಬಂದು ಗುಂಡಿ ತೋಡಿ ನೋಡಿದಾಗ ಆ ಚಾಕು ಸಿಗುತ್ತೆ. ಈಗ ಇವಳಿಗೂ ಮಾರ್ತಾಂಡ್ ಮೇಲೆನೆ ಡೌಟ್ ಶುರುವಾಗುತ್ತೆ. ಅವನ್ ಬೆಡ್ಡಾಡಿನಲ್ಲಿ ಚಾಕು ಸಿಕ್ಕಿರೋ ವಿಷಯನ ಸರಸ್ವತಿ ಜ್ಯೋತಿ ಕಾಲ್ ಮಾಡಿ ಹೇಳಿದ್ನ ಇವಳು ಕೇಳಿಸ್ಕೊಂಡಿರ್ತಾಳೆ ಅಲ್ವಾ. ಏನೇ ಆದ್ರೂ ಮಾರ್ತಾಂಡ್ ಇವ್ರ ಅಣ್ಣ. ಸೊ ಈ ಚಾಕು ಪೊಲೀಸ್ನವ್ರಿಗೆ ಸಿಕ್ಕಿದ್ರೆ ಅವನ್ನ ಅರೆಸ್ಟ್ ಮಾಡೋ ಸಾಧ್ಯತೆ ಇದೆ. ಅದಕ್ಕೆ ಈ ಚಾಕುನ ನದಿಗ್ ಬಿಸಾಡ್ತಾಳೆ. ಕುಮಾರ್ ರಾಜು ಹೆಂಡತಿ ತುಳಸಿಗೆ ಸೂರ್ಬಾಬು ಹಾಗೇನೆ ಅವನ್ ಹೆಂಡತಿ ಬ್ಲಾಕ್ ಮೇಲ್ ಮಾಡ್ತಿರೋ ವಿಷಯ ಗೊತ್ತಾಗಿ ವಾರ್ನಿಂಗ್ ಮಾಡ್ತಾರೆ. ಶ್ರೀಕಾಂತ್ ನನಗೆ ಎಲ್ಲಾ ವಿಷಯ ಹೇಳಿದ್ದಾನೆ. ನನ್ ಗಂಡನಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ದೀರಂತೆ, ನನ್ ತಲೆ ಕೆಟ್ರೆ ಸರಿ ಇಲ್ಲ ಅಂತ. ಈ ಕಡೆ ಶ್ರಾವಣಿ ಮಾರ್ತಾಂಡಿಗೆ ಆ ಚಾಕು ವಿಷಯನ ಹೇಳ್ತಾಳೆ. ನಿಮ್ ರೂಮ್ ನಲ್ಲಿ ಅಮ್ಮ ಅವ್ರಿಗೆ ಆ ಚಾಕು ಸಿಕ್ಕಿದೆ, ನಿಜ ಹೇಳು, ನೀನೇ ಅಲ್ವಾ ಶ್ರೀನುನ ಕೊಂದಿದ್ದು? ಅದಕ್ಕೆ ಅವನು ಚಾಕು ನನ್ ರೂಮ್ ನಲ್ಲಿ ಸಿಕ್ಕಿದೆ ನಿಜ, ಆ ರೂಮ್ ನಲ್ಲಿ ನಾನ್ ಮಾತ್ರ ಇದ್ದೀನಾ ಅಂತ. ಆಗ ಇವಳಿಗೆ ಜ್ಯೋತಿ ಮೇಲೆ ಡೌಟ್ ಶುರುವಾಗುತ್ತೆ. ನಂದಿನಿ ಸರಸ್ವತಿನ ಮೀಟ್ ಆಗಿ ರವೀಂದ್ರ ಬಗ್ಗೆ ಕೇಳಿದಾಗ ಅವರು ನಮ್ಮನ್ನೆಲ್ಲ ಬಿಟ್ಟೋಗಿ ತುಂಬಾ ವರ್ಷ ಆಯ್ತು, ಎಲ್ಲಿದ್ದಾರೋ ಗೊತ್ತಿಲ್ಲ ಅಂತ. ಪೊಲೀಸ್ನವರು ಎಲ್ಲ ಆಂಗಲ್ ನಲ್ಲೂ ಎಂಕ್ವೈರಿ ಮಾಡ್ತಿದ್ದಾರೆ. ಮೇ ಬಿ ರವೀಂದ್ರ ಶ್ರೀನು ಕೈಗೆ ದುಡ್ಡು ಕೊಟ್ಟು ಅಜಯ್ ಗೀತನ ಕೊಲೆ ಮಾಡಿಸಿರ್ಬೋದು ಅಂತ. ಈ ಫೋಟೋನಲ್ಲಿ ನಿಮ್ ಕಾಲಿಗೆ ಗಾಯ ಆಗಿಲ್ಲ, ಅದೇ ದಿನ ಸಂಜೆ ನಾವು ಬಂದಾಗ ಗಾಯ ಆಗಿತ್ತು, ಆದ್ರೆ ನೀವು ಹಳೆ ಗಾಯ ಅಂತಿದ್ರಿ. ಸರಸ್ವತಿಗೆ ಏನ್ ಉತ್ತರ ಕೊಡ್ಬೇಕು ಅಂತ ಗೊತ್ತಾಗ್ದೆ, ಇಲ್ಲ ಗಾಯ ಆಗಿದೆ ಆದ್ರೆ ನಿಮ್ಗೆ ಫೋಟೋನಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಸುಳ್ಳು ಹೇಳ್ತಾರೆ. ಸರಿ, ಗಾಯ ಆಗಿದ್ರೂನು ಯಾಕೆ ಆ ದಿನ ಬೆಳಗ್ಗೆನೆ ಕೊಟ್ಟಿಗೆ ಕಡೆ ಹೋಗಿದ್ರಿ? ಯಾಕಂದ್ರೆ ಈ ಫೋಟೋನಲ್ಲಿ ನೀವೆಲ್ಲ ಕೊಟ್ಟಿಗೆ ಹತ್ರನೇ ಇದ್ದೀರಾ. ಕುಮಾರ್ ರಾಜು ಅವ್ರ ಹಸು ಕರ ಹಾಕಿತ್ತು, ಅದಕ್ಕೆ ಹೋಗಿದ್ದೆ ಅಂತ ಮ್ಯಾನೇಜ್ ಮಾಡ್ತಾರೆ. ನೆಕ್ಸ್ಟ್ ಕುಮಾರ್ ರಾಜುನ ಭೇಟಿಯಾಗಿ ಹಸು ಕರ ಹಾಕಿದ ವಿಷಯದ ಬಗ್ಗೆ ಕೇಳ್ತಾರೆ. ಅಷ್ಟರಲ್ಲಿ ಸರಸ್ವತಿ ಶ್ರೀಕಾಂತ್ಗೆ ಕಾಲ್ ಮಾಡಿ ಅಲರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಆಲ್ರೆಡಿ ನಂದಿನಿ ಬಂದಿರೋದ್ರಿಂದ ಇವನಿಂದ ವಿಷಯನ ಹೇಳಕ್ ಆಗಲ್ಲ. ಕುಮಾರ್ ರಾಜು ಹೌದು ಕರ ಹಾಕಿತ್ತು, ಅದು 2 ವಾರದ ಹಿಂದೆ, ಈಗ ಯಾಕೆ ಕೇಳ್ತಾ ಇದ್ದೀರಾ? ಇಲ್ಲ, ನಮ್ಗೆ ಗಿಣ್ಣಿನ ಹಾಲ್ ಅಂದ್ರೆ ತುಂಬಾನೇ ಇಷ್ಟ, ಅದಕ್ಕೆ ಕೇಳಿದ್ವಿ ಅಷ್ಟೇ. ಸೊ ಈಗ ನಂದಿನಿಗೆ 2 ಫ್ಯಾಮಿಲಿ ಮೇಲೆ ಡೌಟ್ ಶುರುವಾಗುತ್ತೆ. ಯಾಕಂದ್ರೆ ಸರಸ್ವತಿ 2 ದಿನದ ಹಿಂದೆ ಹಸು ಕರ ಹಾಕಿತ್ತು ಅಂತ ಹೇಳಿದ್ರು, ಆದ್ರೆ ಕುಮಾರ್ ರಾಜು ಅದಾಗಿ 2 ವಾರ ಆಗಿದೆ ಅಂತಿದ್ದಾರೆ. ಸರಸ್ವತಿ ಪೊಲೀಸ್ ಬಂದಾಗ ಹಸು ಕರ ಹಾಕಿ 2 ದಿನ ಆಗಿದೆ ಅಂತ ಗಾಬರಿನಲ್ಲಿ ಹೇಳ್ಬಿಟ್ಟೆ. ಆಗ ಕುಮಾರ್ ರಾಜು ಸರಿಯಾಗಿ ಬೈತಾರೆ. ಹೀಗೆ ಒಬ್ಬೊಬ್ರು ಒಂದೊಂದ್ ತರ ಹೇಳಿಕೆ ಕೊಟ್ರೆ ಖಂಡಿತ ಅವ್ರಿಗೆ ಡೌಟ್ ಬರುತ್ತೆ. ನಂದಿನಿಗೆ ರವೀಂದ್ರ ಸೂಸೈಡ್ ಮಾಡ್ಕೊಂಡಿರೋ ವಿಷಯ ಗೊತ್ತಾಗುತ್ತೆ. ಇವ್ರು ಅವನಿಂದ ಏನಾದ್ರೂ ಲೀಡ್ ಸಿಗ್ಬೋದು ಅಂತ ಅನ್ಕೊಂಡಿದ್ರು. ಅಜಯ್ ಗೀತಾ ಬಾಡಿನ ಫ್ಯಾಮಿಲಿಗೆ ಒಪ್ಪಿಸ್ತಾರೆ. ಅಷ್ಟ್ರಲ್ಲಿ ರವೀಂದ್ರ ಸೂಸೈಡ್ ವಿಷಯ ಗೊತ್ತಾಗಿ ಎಲ್ರಿಗೂ ಶಾಕ್ ಆಗುತ್ತೆ. ಶ್ರಾವಣಿ ಬೇಜಾರ್ ಮಾಡ್ಕೋತಾಳೆ. ಅಪ್ಪ ಅಜಯ್ನ ಕೊನೆಯದಾಗಿ ನೋಡ್ಬೇಕು ಅಂತ ಅಂತಿದ್ರು, ಆದ್ರೆ ನಾನು ಒಪ್ಪಿಲ್ಲ ಅಂತ. ಮಾರ್ತಾಂಡ್ ಅವಳಿಗೆ ಸಮಾಧಾನ ಮಾಡ್ತಾನೆ. ಡೇವಿಡ್ ರಾಜ್ ಪದೇ ಪದೇ ನಂದಿನಿನ ಮೀಟ್ ಆಗಿ ನೀನ್ ಕೊಟ್ಟಿದ್ದ ಡ್ರಗ್ಸ್ ಇಂದ 2 ಹುಡುಗರು ಸತ್ತೋದ್ರು, ನಾನೇನಾದ್ರೂ ಸಿಗಾಕೊಂಡ್ರೆ ನೀನ್ ಕೂಡ ಸಿಗಾಕೋತೀಯಾ ಅಂತ. ಸ್ಮಿತಾ ಟ್ರೀಟ್ಮೆಂಟ್ ಗೆ ದುಡ್ಡಿಲ್ದೆ ನಂದಿನಿ ಈ ಡ್ರಗ್ಸ್ ದಂಧೆಗೆ ಇಳಿದಿರ್ತಾಳೆ. ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ರಾತ್ರಿ ಶ್ರೀಕಾಂತ್ ಎಲ್ರೂ ಮಲಗಿರುವಾಗ ಮನೇಲಿದ್ದ ಚಿನ್ನಾಭರಣಗಳನ್ನ ಕದ್ದು ಸಿಗಾಕೋತಾನೆ. ವಿಷಯ ಏನಂದ್ರೆ ಸೂರ್ಬಾಬು ಹಾಗೇನೆ ಅವನ್ ಹೆಂಡತಿ ಕುಮಾರ್ ರಾಜು ದುಡ್ಡು ಕೊಟ್ಟಿಲ್ಲ ಅಂತ ಇವನಿಗೆ ಹೆದರ್ಸಿ ಬ್ಲಾಕ್ ಮೇಲ್ ಮಾಡಿರ್ತಾರೆ. ಆ ದಿನ ಶ್ರೀನು ಇದ್ದ ಕೊಟ್ಟಿಗೆ ಒಳಗಡೆ ಕೊನೆಯದಾಗಿ ಹೋಗಿರೋದು ನೀನೆ, ಪೊಲೀಸ್ಗೆ ಹೇಳಿದ್ರೆ ನೀನೆ ಸಿಗಾಕೋತೀಯಾ ಅಂತ. ಅದಕ್ಕೆ ನೀವನು ಹೆದ್ರಿ ಅವ್ರುಗಳು ಕೇಳ್ದಂಗೆ ಮನೇಲಿದ್ದ ಚಿನ್ನಾಭರಣಗಳನ್ನ ಕದ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡಿದ್ದಾನೆ. ಇದ್ರಿಂದ ಟ್ರಿಗರ್ ಆಗಿದ್ದ ಕುಮಾರ್ ರಾಜು ಅವ್ರಿಬ್ಬರನ್ನ ಕರೆದು, ಎಷ್ಟು ಧೈರ್ಯ ನಿಮ್ಗೆ, ನನ್ ಮಗನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ, ಇನ್ಮೇಲೆ ಈ ಊರಲ್ಲಿದ್ರೆ ನಿಮ್ನ ಜೀವಂತವಾಗಿ ಬಿಡಲ್ಲ ಅಂತ ವಾರ್ನಿಂಗ್ ಕೊಟ್ಟು ಕಳಿಸ್ತಾರೆ. ಇನ್ನು ಶ್ರಾವಣಿಗಿರೋದು ಒಂದೇ ಚಿಂತೆ, ಯಾರೀ ಕೊಲೆ ಮಾಡಿರ್ಬೋದು ಅಂತ. ಶ್ರೀಕಾಂತ್ ಶ್ರಾವಣಿ ಫೋನ್ ನ ಹ್ಯಾಕ್ ಮಾಡಿ ಅವಳು ದೇವ್ ಜೊತೆಲಿ ಚಾಟ್ ಮಾಡ್ತಿರೋದ್ನ ನೋಡ್ತಿದ್ದ ಅಲ್ವಾ. ಅವರಿಬ್ರು ಲವ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾದ್ಮೇಲೆ ಶ್ರಾವಣಿ ಶ್ರೀನು ಬಗ್ಗೆ ದೇವ್ಗೆ ಹೇಳಿರ್ತಾಳೆ. ಅದನ್ನ ಸ್ಕ್ರೀನ್ ಶಾಟ್ ತೆಗೆದು ಎಸಿಪಿ ನಂದಿನಿಗೆ ಮೇಲ್ ನಲ್ಲಿ ಶೇರ್ ಮಾಡ್ತಾನೆ. ಆ ಚಾಟ್ ನಲ್ಲಿ ಶ್ರಾವಣಿ ದೇವ್ಗೆ ಹೇಳಿರ್ತಾಳೆ, ನಮ್ಮ ಅಣ್ಣನ್ ಕೊಂದವನು ನಮ್ ಪ್ರಾಪರ್ಟಿ ಒಳಗಡೆ ಬಂದಿದ್ದಾನೆ, ಅವನ್ನ ಚುಚ್ಚಿ ಕೊಂದಿರೋ ಚಾಕು ಮಾರ್ತಾಂಡ್ ರೂಮ್ ಅಲ್ಲಿ ಸಿಕ್ಕಿದೆ ಅಂತ. ಸೊ ಸರ್ಚ್ ಮಾಡೋಕೆ ಇದೊಂದೇ ಸ್ಕ್ರೀನ್ ಶಾಟ್ ಸಾಕು. ಕುಟುಂಬದವರೆಲ್ಲ ಅಜಯ್ ಗೀತಾಗೆ ಪಿಂಡ ಬಿಡೋದಕ್ಕೆ ಹೋದ ಗ್ಯಾಪ್ ನಲ್ಲಿ ಪೊಲೀಸ್ನವರು ಅವ್ರ ಮನೆಗೆ ಹೋಗಿ ಡೋರ್ ಹೊಡೆದು ಆ ಚಾಕುಗೋಸ್ಕರ ಹುಡುಕಾಟ ನಡೆಸ್ತಾರೆ. ಚಾಕು ಸಿಗಲ್ಲ, ಯಾಕಂದ್ರೆ ಅದನ್ನ ಶ್ರಾವಣಿ ನದಿಗ್ ಬಿಸಾಡಿರ್ತಾಳೆ. ಆದ್ರೆ ಶ್ರೀನು ರಕ್ತದ ಕಲೆ ಇದ್ದ ಬಟ್ಟೆ ಮಾತ್ರ ಸಿಗುತ್ತೆ. ಅವನ್ನ ಕೊಟ್ಟಿಗೆ ಒಳಗಡೆ ಎತ್ಕೊಂಡು ಹೋದಾಗ ಇದೇ ಬಟ್ಟೆನ ಯೂಸ್ ಮಾಡಿರ್ತಾರೆ. ಆಗ್ಲೇ ನಂದಿನಿಗೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಆ ದಿನ ಕುಮಾರ್ ರಾಜು ಗಿಡಮೂಲಿಕೆ ತರೋಕೆ ಹೊಲಕ್ಕೆ ಹೋಗ್ತಿದ್ದೀನಿ ಅಂದಿರ್ತಾರೆ. ಮಗಳು ಅಳಿಯ ಸತ್ತು ಇನ್ನು 1 ತಿಂಗಳು ಕೂಡ ಆಗಿಲ್ಲ. ಹೀಗಿರುವಾಗ ಹೇಗೆ ನಾರ್ಮಲ್ ಆಗಿ ಕೆಲಸ ಶುರು ಮಾಡೋಕ್ ಸಾಧ್ಯ? ಡೌಟ್ ಬಂದು ನೇರವಾಗಿ ಕುಮಾರ್ ರಾಜು ಅವರು ಹೊಲಕ್ಕೆ ಬರ್ತಾರೆ. ಶ್ರೀನು ಬಂದಿದ್ದ ಕಾರ್ ಕೂಡ ಮಿಸ್ಸಿಂಗ್. ಡೌಟ್ ಬಂದು ಸರ್ಚ್ ಮಾಡಿದಾಗ ಒಂದ್ ಕಡೆ ಮಾತ್ರ ಹೊಸದಾಗಿ ಗುಂಡಿ ತೋಡಿ ಮುಚ್ಚಿರೋ ತರ ಇದೆ. ನಂದಿನಿಗ್ ಡೌಟ್ ಬಂದು ಅದೇ ಜಾಗದಲ್ಲಿ ಗುಂಡಿ ತೋಡೋದಕ್ಕೆ ಹೇಳ್ತಾರೆ.
ಈ ಕಡೆ ಶ್ರೀಕಾಂತ್ ಹೇಳ್ತಾನೆ, ಪೊಲೀಸ್ನವ್ರಿಗೆ ವಿಷಯ ಹೇಳ್ಬಿಟ್ಟೆ, ನಮ್ ಫ್ಯಾಮಿಲಿ ಏನು ಸಿಗಾಕೊಳ್ಳೋದಿಲ್ಲ, ಬದಲಾಗಿ ಸರಸ್ವತಿ ಆಂಟಿ ಫ್ಯಾಮಿಲಿ ಸಿಗಾಕೊಳ್ಳುತ್ತೆ ಅಂತ. ಶ್ರಾವಣಿ ಇವನ್ನ ಅವಾಯ್ಡ್ ಮಾಡ್ತಿದ್ದಾಳೆ ಅಂತ ಗೊತ್ತಾದ್ಮೇಲೆನೆ ರಿವೆಂಜ್ಗೋಸ್ಕರ ಈ ರೀತಿ ಮಾಡಿರ್ತಾನೆ. ಇದನ್ ಕೇಳಿ ಇವ್ರಿಗೆ ಶಾಕ್ ಆಗುತ್ತೆ. ಈ ಕಡೆ ಗುಂಡಿ ತೋಡ್ ನೋಡಿದಾಗ ಶ್ರೀನು ಬಂದಿದ್ದ ಕಾರ್ ಹಾಗೇನೆ ಅವ್ನ್ ಡೆಡ್ ಬಾಡಿ ಸಿಗುತ್ತೆ. ಇದನ್ ನೋಡಿ ನಂದಿನಿ ಅಂಡ್ ಟೀಮ್ಗೆ ಶಾಕ್ ಆಗುತ್ತೆ. ನೆಕ್ಸ್ಟ್ 2 ಫ್ಯಾಮಿಲಿನ ಅರೆಸ್ಟ್ ಮಾಡ್ತಾರೆ. ಎಂಕ್ವೈರಿ ಸಂದರ್ಭದಲ್ಲಿ ಶ್ರೀನುನೆ ಅಜಯ್ ಗೀತನ ಕೊಂದಿದ್ದು ಅನ್ನೋದು ನ್ಯೂಸ್ ಇಂದ ಗೊತ್ತಾಯ್ತು. ಅಷ್ಟೇ ಅಲ್ಲದೆ ಅವರಿಬ್ರು ಫೋಟೋ ಅವನ್ ಪಾಕೆಟ್ ನಲ್ಲಿ ಸಿಕ್ತು. ಇದನ್ನೆಲ್ಲ ಕರೆಕ್ಟ್ ಆಗಿ ಹೇಳ್ತಿದ್ದಾರೆ, ಆದ್ರೆ ಯಾರ ಅವನ್ನ ಕೊಂದಿದ್ದು ಅಂತ ಮಾತ್ರ ಯಾರು ಕೂಡ ಹೇಳ್ತಿಲ್ಲ. ಪೊಲೀಸ್ನವ್ರಿಗೆ ಗೊತ್ತಾಗಿದೆ ಇವರೆಲ್ಲ ಸೇರಿ ಕಾರ್ ಸಮೇತ ಹೂತಾಕಿದ್ದಾರೆ ಅಂತ, ಆದ್ರೆ ಶ್ರೀನುನ್ ಕೊಂದಿದ್ದು ಯಾರು ಅಂತ ಗೊತ್ತಿಲ್ಲ. ಕೊಮರ್ ರಾಜು ಮಾತ್ರ ಮಾರ್ತಾಂಡ್ ಮೇಲೆ ಡೌಟ್ ಇದೆ ಅನ್ನೋ ತರ ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ಕತ್ತಿ ವಿಷಯ ಕೇಳಿದಾಗ ಸರಸ್ವತಿ ಜ್ಯೋತಿ ಹೇಳ್ದಂಗೆ ಮಾಡ್ದೆ ಅಂದಾಗ ಇವರಿಗೆ ಜ್ಯೋತಿ ಮೇಲೆ ಡೌಟ್ ಶುರುವಾಗುತ್ತೆ. ಅವಳನ್ನ ಅರೆಸ್ಟ್ ಮಾಡೋ ನಿರ್ಧಾರ ಮಾಡಿದಾಗ ಮಾರ್ತಾಂಡ್ ಹೇಳ್ತಾನೆ, ನಾನೇ ಶ್ರೀನುನ ಕೊಂದಿದ್ದು, ಆ ಚಾಕುನ ನಾನೇ ಬೆಡ್ರೂಮ್ ನಲ್ಲಿ ಇಟ್ಟೆ, ಆದ್ರೆ ಜ್ಯೋತಿ ನನ್ನ ಕಾಪಾಡೋಕೆ ಟ್ರೈ ಮಾಡಿದ್ದಾಳೆ ಅಷ್ಟೇ ಅಂತ. ಸದ್ಯಕ್ಕೆ ಮಾರ್ತಾಂಡ್ ಜೈಲಲ್ಲೇ ಇರ್ಬೇಕು. ಸೋಮವಾರ ಕೋರ್ಟ್ ನಲ್ಲಿ ಹಿಯರಿಂಗ್ ನಡೆಯುತ್ತೆ. ಅಲ್ಲಿ ತನಕ ಉಳಿದವ್ರನ್ನ ಮನೆ ಕಳಿಸ್ತಾರೆ. ಫ್ಯಾಮಿಲಿ ಮೆಂಬರ್ಸ್ಗೆ ತಲೆ ಕೆಟ್ಟು ಹೋಗುತ್ತೆ, ನಿಜವಾಗ್ಲೂ ಅವನೇ ಕಿಲ್ಲರ ಅಂತ. ಕೊಮರ್ ರಾಜು ಶ್ರೀಕಾಂತ್ಗೆ ಸರಿಯಾಗಿ ಬೈತಾರೆ, ಬೇರೆಯವ್ರ ಚಾಟ್ನ ಕದ್ದು ನೋಡಿದ್ಯಲ್ಲ ಅದು ತಪ್ಪಲ್ವಾ ಅಂತ. ಶ್ರಾವಣಿ ಕೂಡ ಸರಿಯಾಗಿ ಬೈತಾಳೆ, ನೀನೊಬ್ಬ ದಡ್ಡ ಅನ್ಕೊಂಡಿದ್ದೆ, ಆದ್ರೆ ನನ್ ಫೋನ್ ನ ಹ್ಯಾಕ್ ಮಾಡೋ ಅಷ್ಟು ಧೈರ್ಯ ಬಂತ ಅಂತ. ಶ್ರಾವಣಿ ಅಜಯ್ ಗೀತಾ ಮದ್ವೆ ಸಂದರ್ಭದಲ್ಲಿ ಯಾರೋ ರೆಕಾರ್ಡ್ ಮಾಡಿದ್ದ ವಿಡಿಯೋನ ನೋಡ್ತಾಳೆ. ಆ ವಿಡಿಯೋನಲ್ಲಿ ಕೊಮರ್ ರಾಜು ಅಜಯ್ಗೆ ಏನೋ ವಾರ್ನಿಂಗ್ ಕೊಡ್ತಿದ್ದಾರೆ. ಆ ವಿಡಿಯೋನ ಕೊಮರ್ ರಾಜುಗೆ ತೋರಿಸಿ, ಮದ್ವೆ ಸಂದರ್ಭದಲ್ಲಿ ಮಕ್ಕಳು ನನ್ ಫೋನ್ ನ ತಗೊಂಡು ವಿಡಿಯೋ ಮಾಡಿದ್ದಾರೆ, ಅದ್ರಲ್ಲಿ ನೀವು ಯಾಕೆ ಅಜಯ್ಗೆ ಬೈತಾ ಇದ್ರಿ, ಆದ್ರೆ ಇವರು ನನ್ಗೇನು ಗೊತ್ತಿಲ್ಲ ಅಂತಿದ್ದಾರೆ. ಇನ್ನು ಡೇವಿಡ್ ರಾಜ್ನ ಡ್ರಗ್ ಕೇಸ್ ನಲ್ಲಿ ಅರೆಸ್ಟ್ ಮಾಡಿರೋದ್ರಿಂದ ನಂದಿನಿಗ್ ಭಯ ಶುರುವಾಗುತ್ತೆ, ಇಲ್ಲಿ ನಾನು ಕೂಡ ಸಿಗಾಕೋತೀನಿ ಅಂತ. ಶ್ರಾವಣಿ ಶ್ರೀಕಾಂತ್ ನ ಕನ್ವಿನ್ಸ್ ಮಾಡಿ ಅವ್ರ ತಂದೆ ಯೂಸ್ ಮಾಡ್ತಿದ್ದ ಇನ್ನೊಂದು ನಂಬರ್ ಬಗ್ಗೆ ತಿಳ್ಕೊಂಡು ಅದರಲ್ಲಿದ್ದ ಕೆಲವೊಂದು ಆಡಿಯೋ ಫೈಲ್ಸ್ ನ ಶೇರ್ ಮಾಡ್ಕೋತಾಳೆ. ಯಾಕಂದ್ರೆ ಕೊಮರ್ ರಾಜು ಆ ನಂಬರ್ ಇದ್ದ ಸಿಮ್ ನ ಬೇರೆ ಫೋನ್ ನಲ್ಲಿ ಹಾಕಿ ಮನೇಲೆ ಸೀಕ್ರೆಟ್ ಆಗಿ ಇಟ್ಟಿರ್ತಾರೆ. ಅದೇ ನಂಬರ್ ಇಂದ ಅಜಯ್ ಫೋನ್ಗೆ ತುಂಬಾ ಸಲ ಕಾಲ್ ಬಂದಿರುತ್ತೆ. ಅದಕ್ಕೇನೆ ಡೌಟ್ ಬಂದು ಈ ನಂಬರ್ ನ ಕಲೆಕ್ಟ್ ಮಾಡ್ಕೊಂಡಿರೋದು. ಅದರಲ್ಲಿದ್ದ ಆಡಿಯೋ ರೆಕಾರ್ಡ್ ಗಳನ್ನ ಕೇಳಿಸ್ಕೊಂಡಾಗ ತುಂಬಾ ಸಲ ಕೊಮರ್ ರಾಜು ಅಜಯ್ಗೆ ಕಾಲ್ ಮಾಡಿ ಗೀತನ ಮದ್ವೆ ಆಗ್ಬೇಡ ಅಂತ ವಾರ್ನಿಂಗ್ ಕೊಟ್ಟಿರ್ತಾರೆ. ಶ್ರಾವಣಿ ನಂದಿನಿನ ಸೀಕ್ರೆಟ್ ಆಗಿ ಮೀಟ್ ಆಗಿ ಆ ವಿಡಿಯೋನ ತೋರಿಸ್ತಾಳೆ. ಆ ವಿಡಿಯೋನಲ್ಲಿ ಶಕುಂತಲಾ ಅಜ್ಜಿ ಅವರಿದ್ದಾರೆ, ಅವರು ತುಳಸಿ ಅವ್ರ ಅಮ್ಮ. ಅವ್ರನ್ನ ಮೀಟ್ ಆಗಿ ಈ ವಿಡಿಯೋ ತೋರಿಸಿದ್ರೆ ಏನಾದ್ರೂ ಕ್ಲೂ ಸಿಗ್ಬೋದು ಅಂತ ನಂದಿನಿ ಶ್ರಾವಣಿ ಜೊತೆಲಿ ಶಕುಂತಲಾ ಅಜ್ಜಿನ ಮೀಟ್ ಆಗ್ತಾರೆ. ಆ ವಿಡಿಯೋನ ಅವ್ರಿಗೆ ತೋರಿಸ್ತಾರೆ. ಇಲ್ಲಿ ಜಗಳ ನಡೆದಾಗ ನೀವು ಕೂಡ ಇದ್ರಿ, ಯಾಕೆ ಈ ಜಗಳ ನಡೀತು? ಈಗ ಅಜ್ಜಿ ಒಂದು ಟ್ವಿಸ್ಟ್ ಕೊಡ್ತಾರೆ, ಗೀತಾ ನಿನಗೆ ಅಕ್ಕ ಆಗ್ಬೇಕು. ಕೊಮರ್ ರಾಜು ಗೀತಾ ಅವ್ರ ನಿಜವಾದ ತಂದೆ ಅಲ್ಲ, ಗೀತಾ ಅವ್ರ ನಿಜವಾದ ತಂದೆ ನಿಮ್ಮಪ್ಪ ರವೀಂದ್ರ ಅಂತ. ಇದನ್ ಕೇಳಿ ಶ್ರಾವಣಿ ಹಾಗೇನೆ ನಂದಿನಿಗ್ ಶಾಕ್ ಆಗುತ್ತೆ. ಅಜ್ಜಿ ಹೇಳ್ತಿರೋ ಪ್ರಕಾರ ತುಳಸಿ ಫಸ್ಟ್ ರವೀಂದ್ರನ ಲವ್ ಮಾಡ್ತಿದ್ರು. ಮದ್ವೆ ಆಗೋ ನಿರ್ಧಾರ ಮಾಡಿ ಮದ್ವೆಗೂ ಮುಂಚೆನೆ ಅವರಿಬ್ಬರ ನಡುವೆ ಫಿಸಿಕಲ್ ಇಂಟಿಮೇಸಿನೂ ಇತ್ತು. ಆದ್ರೆ ಈ ವಿಷಯ ಗೊತ್ತಿಲ್ಲದೆ ಕೊಮರ್ ರಾಜು ತುಳಸಿನ್ ನೋಡಿ ಇಷ್ಟಪಟ್ಟಿರ್ತಾರೆ. ಒಳ್ಳೆ ಸಂಬಂಧ ಬಂತು ಅಂತ ತುಳಸಿಗೆ ಒತ್ತಾಯ ಮಾಡಿ ಕೊಮರ್ ರಾಜು ಜೊತೆಲಿ ಮದ್ವೆ ಮಾಡ್ಸೋ ನಿರ್ಧಾರ ಮಾಡ್ತಾರೆ. ಆದ್ರೆ ತುಳಸಿಗೆ ಇಷ್ಟ ಇರ್ಲಿಲ್ಲ. ಅವಳು ನನ್ಗೋಸ್ಕರ ನಿಮ್ ಫ್ಯಾಮಿಲಿನ ಬಿಟ್ಟು ಬಾ, ಆಗ ಮಾತ್ರ ನಮ್ಮ ಮನೇಲಿ ಮದ್ವೆಗೆ ಹೋಗ್ತಾರೆ ಅಂತ ಹೇಳಿದ್ಲು. ಆದ್ರೆ ರವೀಂದ್ರ ಒಪ್ಲಿಲ್ಲ. ರವೀಂದ್ರ ಅವ್ರ ಫ್ಯಾಮಿಲಿನ ಬಿಟ್ಟು ಬಂದ್ರೆ ಮಾತ್ರ ನಿಮ್ಮಿಬ್ಬರಿಗೆ ಮದ್ವೆ ಅಂತ ನಾನು ಕಂಡೀಷನ್ ಹಾಕಿದ್ದೆ. ಅವನು ಒಪ್ಪದೇ ಇದ್ದಾಗ ತುಳಸಿ ನಾನ್ ಹೇಳ್ದಂಗೆ ಕೊಮರ್ ರಾಜು ಜೊತೆಲಿ ಮದ್ವೆಗೆ ಒಪ್ಕೊಂಡ್ಲು. ಆದ್ರೆ ಒಂದಿನ ಅವಳು ಅನ್ಕಾನ್ಶಿಯಸ್ ಆಗಿ ಬಿದ್ದಾಗ್ಲೇ ಗೊತ್ತಾಯ್ತು ಅವಳು ಪ್ರೆಗ್ನೆಂಟ್ ಅಂತ. ಈ ವಿಷಯ ಗೊತ್ತಾದ್ರೆ ಒಳ್ಳೆ ಸಂಬಂಧ ಕೈ ತಪ್ಪುತ್ತೆ ಅಂತ ಈ ವಿಷಯನ ತುಳಸಿಗೂ ಹೇಳಿಲ್ಲ. ಎಲ್ಲಿ ತುಳಸಿಯಿಂದ ನಿಮ್ಮ ಅಮ್ಮ ಸರಸ್ವತಿಗೆ ಈ ವಿಷಯ ಗೊತ್ತಾಗುತ್ತೋ ಅಂತ ಹೆದ್ರಿ ರವೀಂದ್ರ ನಿಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ಬಿಟ್ಟ ಅಂತ. ಸೊ ಕೊಮರ್ ರಾಜುಗೆ ಅಜಯ್ ಗೀತಾ ಅಣ್ಣ ತಂಗಿ ಅನ್ನೋದು ಗೊತ್ತಾದ್ಮೇಲೆ ಈ ಮದ್ವೆ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದಾರೆ. ಅಂದ್ರೂನು ಮದ್ವೆ ಆಗಿದೆ. ಗಾಯ್ಸ್ ಕನ್ಫ್ಯೂಸ್ ಆಗ್ಬೇಡಿ, ರವೀಂದ್ರ ತುಳಸಿ ಜೊತೆಲಿ ಇಂಟಿಮೇಟ್ ಆಗಿದ್ರಿಂದಾನೆ ಗೀತಾ ಹುಟ್ಟಿರ್ತಾಳೆ. ಈ ವಿಷಯನ ಅಜ್ಜಿ ಹೈಡ್ ಮಾಡಿ ಕೊಮರ್ ರಾಜು ಜೊತೆಲಿ ಮದ್ವೆ ಮಾಡ್ಸಿರ್ತಾರೆ. ಅದೇ ತರ ರವೀಂದ್ರ ಸರಸ್ವತಿನ ಮದ್ವೆ ಆದ್ಮೇಲೆ ಹುಟ್ಟಿರೋ ಮಕ್ಕಳಲ್ಲಿ ಅಜಯ್ ಕೂಡ ಒಬ್ಬ. ಆಗ ಅಜಯ್ ಗೀತಾ ಅಣ್ಣ ತಂಗಿ ತಾನೆ. ಶ್ರೀನು ಜೇಬಲ್ ಸಿಕ್ಕಿದ್ದ ಫೋಟೋನ ನಂದಿನಿ ಕಲೆಕ್ಟ್ ಮಾಡ್ಕೋತಾರೆ. ಆ ಫೋಟೋ ಹಿಂದೆ ಇದ್ದ ಹ್ಯಾಂಡ್ ರೈಟಿಂಗ್ ಕೊಮರ್ ರಾಜುದೇ ಅನ್ನೋದು ಗೊತ್ತಾಗುತ್ತೆ. ಕೊಮರ್ ರಾಜುನ ಅರೆಸ್ಟ್ ಮಾಡೋಕೆ ಮನೆ ಹತ್ರ ಹೋಗ್ತಾರೆ. ಈಗ್ಲೇ ಕೊಮರ್ ರಾಜು ಸತ್ಯ ಹೇಳಕ್ ಶುರು ಮಾಡ್ತಾರೆ. ನಾನು ತುಳಸಿನ ಮದ್ವೆ ಆಗೋಕು ಮುಂಚೆನೆ ಅವಳು ಪ್ರೆಗ್ನೆಂಟ್ ಆಗಿದ್ಲು ಅನ್ನೋದು ಗೊತ್ತಾಯ್ತು. ಡೌಟ್ ಬಂದು ಗೀತಾ DNA ರಿಪೋರ್ಟ್ ನ ಚೆಕ್ ಮಾಡಿಸ್ದೆ. ಆಗ್ಲೇ ಗೊತ್ತಾಯ್ತು ರವೀಂದ್ರನೇ ಅವಳು ನಿಜವಾದ ತಂದೆ ಅಂತ.
ಅಷ್ಟರಲ್ಲಿ ಅಜಯ್ ಗೀತಾಗೆ ಮದ್ವೆ ಫಿಕ್ಸ್ ಆಗಿತ್ತು. ಆದ್ರೆ ತುಳಸಿಗಿದು ಗೊತ್ತಿರ್ಲಿಲ್ಲ. ಅವಳು ನಾವಿಬ್ರು ಒಂದಾಗಿದ್ರಿಂದನೇ ಗೀತಾ ಹುಟ್ಟಿದ್ದಾಳೆ ಅನ್ಕೊಂಡಿದ್ಲು. ಆ DNA ರಿಪೋರ್ಟ್ ತೋರಿಸಿ ಶಕುಂತಲಾ ಅವ್ರ ಜೊತೆ ಗಲಾಟೆ ಮಾಡಿದೆ. ಆದ್ರೆ ಅವರು ರಿಕ್ವೆಸ್ಟ್ ಮಾಡಿದ್ರು ಈ ವಿಷಯನ ಯಾರಿಗೂ ಹೇಳ್ಬೇಡ ಅಂತ. ನಾನು ಇದನ್ನ ಅಜಯ್ಗೆ ಹೇಳಿ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿದೆ. ಆದ್ರೆ ಅವನು ನಾನು ಚಿಕ್ಕ ವಯಸ್ಸಿಂದ ಗೀತನ್ ಲವ್ ಮಾಡ್ತಾ ಇದ್ದೀನಿ, ನಾನು ಅವಳನ್ನ ಬಿಟ್ಟಿರಕ್ ಆಗಲ್ಲ ಅಂತ ಕೊನೆಗ್ ಮದ್ವೆನೂ ಆದ. ಫಸ್ಟ್ ನೈಟ್ ನಾದ್ರೂ ಹೇಗಾದ್ರೂ ತಡಿಬೇಕು ಅಂತ ವೈಜಾಗ್ಗೆ ಹೋಗಿ ಯೋಚನೆ ಮಾಡ್ತಾ ಇದ್ದಾಗ ಯಾರೊಬ್ಬ ಕಳ್ಳ ಬಂದು ನನ್ನ ಹೆದರ್ಸಿ ದುಡ್ಡು ಕೇಳ್ದ. ಆಗ ನಾನು ಅವನಿಗೆ ನೀನ್ ಕೇಳೋ ಅಷ್ಟು ದುಡ್ಡು ಕೊಡ್ತೀನಿ, ಇವ್ರಿಬ್ರಲ್ಲಿ ಅಜಯ್ನ ಮಾತ್ರ ಕೊಂದ್ಬಿಡು ಅಂತ ಫೋಟೋ ಕೊಟ್ಟು ಕಳಿಸ್ದೆ. ಆದ್ರೆ ಅದ್ರ ಹಿಂದೆ ನಾನೇ ಬರ್ದಿರೋ ಅಡ್ರೆಸ್ ಇದೆ ಅನ್ನೋದು ಮರ್ತು ಬಿಟ್ಟಿದ್ದೆ. ಆದ್ರೆ ಅವನು ಇಬ್ಬರನ್ನು ಕೊಂದ್ಬಿಟ್ಟ. ಕೊನೆಗೆ ಅವನು ಅದೇ ಫೋಟೋ ಹಿಂದೆ ಬರ್ದಿದ್ದ ನಮ್ಮನೆ ಅಡ್ರೆಸ್ಗೆನೆ ಬರ್ತಿರುವಾಗ್ಲೇ ಆಕ್ಸಿಡೆಂಟ್ ಆಗಿದೆ. ಅವನ್ ಯಾಕೆ ಇಲ್ಲಿಗೆ ಬಂದ ಅಂತ ಗೊತ್ತಿಲ್ಲ. ಎಲ್ಲಿ ಇವನಿಂದ ಸತ್ಯ ಗೊತ್ತಾಗುತ್ತೋ ಅಂತ ಹೆದ್ರಿ ನಾನೇ ಆ ದಿನ ರಾತ್ರಿ ಕೊಟ್ಟಿಗೆ ಒಳಗಡೆ ಹೋಗಿ ಅವ್ನ್ ಕತ್ಕು ಇದು ಸಾಯಿಸ್ಬಿಟ್ಟೆ. ಆಮೇಲೆ ಹೇಗೂ ಸರಸ್ವತಿ ಕುಟುಂಬದ ಮೇಲೆ ಕೋಪ ಇದ್ದಿದ್ರಿಂದ ಮಾರ್ತಣ್ಣ ಫ್ರೇಮ್ ಮಾಡೋಕೆ ಆ ಚಾಕುನ ಅವನ್ ಬೆಡ್ ಅಡಿಯಲ್ಲಿ ಇಟ್ಟೆ. ನನ್ ಪ್ಲಾನ್ ಪ್ರಕಾರ ಅವನ್ ಮೇಲೆನೆ ತುಂಬಾ ಜನಕ್ಕೆ ಡೌಟ್ ಶುರು ಆಯ್ತು. ಕೊನೆಗೆ ಜ್ಯೋತಿ ಮೇಲೆ ಡೌಟ್ ಬಂದು ಅರೆಸ್ಟ್ ಮಾಡೋದಕ್ಕೆ ಮುಂದಾದಾಗ ಮಾರ್ತಾಂಡ ಅವಳನ್ನ ಸೇವ್ ಮಾಡೋಕೆ ನಾನೇ ಕೊಲೆ ಮಾಡಿದ್ದು ಅಂತ ಒಪ್ಕೊಂಡ. ನನ್ನ ಉದ್ದೇಶ ಇದ್ದಿದ್ದು ಇಷ್ಟೇ, ಅಣ್ಣ ತಂಗಿ ಮದ್ವೆ ಆಗ್ಬಾರ್ದು, ಅದು ಪ್ರಕೃತಿಗೆ ವಿರುದ್ಧ ಆಗುತ್ತೆ, ಅದಕ್ಕೇನೆ ಹೀಗ್ ಮಾಡ್ದೆ ಅಂತ. ಸೊ ಆರೋಪ ಸಾಬೀತಾಗಿದ್ರಿಂದ ಕೊಮರ್ ರಾಜುನ ಅರೆಸ್ಟ್ ಮಾಡ್ತಾರೆ. ಇದನ್ ಕೇಳಿ ತುಳಸಿ ಸೇರಿದಂತೆ ಎಲ್ರಿಗೂ ಶಾಕ್ ಆಗುತ್ತೆ. ಇದ್ರೊಂದಿಗೆ ಈ ಸೀರೀಸ್ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ ಸಿನಿಮಾ ಫ್ಯಾಕ್ಟ್ಸ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.